ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಎಷ್ಟು ದಿನ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಸುದೀಪ್ ಸರ್ ಅವರ ಕಿಚ್ಚನ ಪಂಚಾಯಿತಿಯನ್ನು ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಆದರೆ ಸೀಸನ್ 12ನ ಕೊನೆಯ ಕಿಚ್ಚನ ಪಂಚಾಯಿತಿ ನೆನ್ನೆ ಆಗಿರೋದು. ಸೊ ನೆನ್ನೆ ಏನೇನೆಲ್ಲ ಆಯಿತು, ಸುದೀಪ್ ಸರ್ ಯಾರಿಗೆ ಲೈಟ್ ಆಗಿ ಇಂಡೈರೆಕ್ಟ್ ಆಗಿ ಏನು ಕ್ಲಾಸ್ ತೆಗೆದುಕೊಂಡ್ರು, ಜೊತೆಗೆ ಈ ಒಂದು ಸೀಸನ್ನ ಎಂಟೈರ್ ಕನ್ಸಿಡರ್ ಮಾಡಿ ಧ್ರುವಂತಿಗೆ ಕಿಚ್ಚನ ಚಪ್ಪಾಳಿಯನ್ನು ಕೂಡ ನೀಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ಇನ್ನು ನೆನ್ನೆಯ ಎಪಿಸೋಡ್ನ ಹೈಲೈಟ್ಸ್ನ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ರಾಮ್ಯ, ವೆಲ್ಕಮ್ ಟು ದ ಶೋ. ಹಾಯ್. ಹೆಲೋ ರಾಮ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್, ನಿಮ್ಮಿಂದನೇ ಇವತ್ತು ಸ್ಟಾರ್ಟ್ ಮಾಡೋದಾದರೆ ಆ್ಯಕ್ಚುಲಿ ಏನು ಧ್ರುವ ಇವಾಗ ಧನುಷ್ ಅವರು ಫೈನಲಿಸ್ಟ್ ಆಗಿದ್ದಾರೆ, ಅದ್ರ ಬಗ್ಗೆ ನೆನ್ನೆ ಸುದೀಪ್ ಸರ್ ಮಾತಾಡ್ತಾರೆ. ಆವಾಗ ಗಿಲ್ಲಿ ಹೇಳ್ತಾರೆ ಆ್ಯಕ್ಚುಲಿ ಆ ಪ್ಲೇಸಲ್ಲಿ ನಾನು ಇರಬೇಕಿತ್ತು, ಸೊ ಅವರಿಗೊಂದು ಕಂಗ್ರಾಟ್ಸ್ ಅನ್ನೋದು ಕೂಡ ನಾನು ಹೇಳಲಿಲ್ಲ ಅಂತ ಹೇಳ್ತಾರೆ. ಸೊ ಆ ಒಂದು ಸಿಚುವೇಷನಲ್ಲಿ ಅವ್ರು ಹೇಳಿರೋ ಮಾತಿನ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಆ್ಯಕ್ಚುಲಿ ಅದು ಆ ಥರ ಹೇಳ್ಬಾರ್ದು. ಗಿಲ್ಲಿ ಅವ್ರು ಸ್ಪೋರ್ಟಿವ್ ಆಗಿ ತೊಗೊಳ್ಬೇಕಿತ್ತು. ನೋಡಿ, ಏನೇ ಆದರೂ ಕೂಡ ಗೇಮ್ ಥರ ತೊಗೊಳ್ಬೇಕು. ಅಲ್ಲಿರೋದೇ ಯಾರೊಬ್ಬರು ಗೆಲ್ಲೋದಕ್ಕೇ ಇರೋದಲ್ಲಿ. ಸೊ ಅದೇನು ಗೆದ್ರು ಅಪ್ರಿಷಿಯೇಟ್ ಮಾಡಿದಾಗ ಏನಾಗುತ್ತೆ, ಅವ್ರ ಮೇಲೆ ಒಂದು ಬಾಂಡಿಂಗ್ ಜಾಸ್ತಿ ಆಗುತ್ತೆ. ನೋಡಪ್ಪ, ನಾನು ಗೆದ್ದಿದ್ದಕ್ಕೆ ನನಗೊಂದು ವಿಶ್ ಮಾಡಿದೆ ಅನ್ನೋದು ಒಂದು ಅನಿಸುತ್ತೆ. ಸೊ ಅಲ್ಲಿ ಗಿಲ್ಲಿಯವ್ರು ಆ ಥರ ನಾನು ಮಾಡೋದಿಲ್ಲ, ನಾನು ಅಲ್ಲಿ ಅವ್ರು ವಿಶ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಥರ ಡೈರೆಕ್ಟ್ ಹೇಳ್ಬಾರ್ದಾಗಿತ್ತು. ಏನಾಗುತ್ತೆ ಹೇಳಿದ್ರೆ ಏನಾಗುತ್ತೆ, ಸೊ ಈ ಥರ ವ್ಯಕ್ತಿ ನಿನ್ನ ಮನಸ್ಸಲ್ಲಿ ಈ ಥರ ಇದೆಯಾ, ಈ ಥರ ಎಲ್ಲ ಒಳಗಡೆ ನಿಮಗೆ ಅನ್ಸುತ್ತಾ, ಈ ಥರ ಎಲ್ಲ ನಿನಗೆ ನಾನು ಸೋಲ್ಬೇಕು ಅನ್ನೋದು ಮನಸ್ಸಲ್ಲಿ ಇದೆ ಅನ್ನೋದೆಲ್ಲ ಬಂದ್ಬಿಡುತ್ತೆ. ಯಾರ್ಯಾರಿಗೂ ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲಿ ಏನಿದೆಯೋ ಗೇಮ್ ಚೆನ್ನಾಗಿ ಆಡ್ತಾರಾ, ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡೋದಿಲ್ವಾ, ಒಂದು ಅಪ್ರಿಷಿಯೇಟ್ ಮಾಡಿ. ಏನಾಗುತ್ತೆ, ಇವಾಗ ನೀವು ಚೆನ್ನಾಗಿ ಆಡೋರು ಅವರು ಬಂದು ಎಷ್ಟು ಸತಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಗಿಲ್ಲಿದ್ದು ತುಂಬ ಚೆನ್ನಾಗಿ ಆಡಿದೆಯಾ, ಈ ಥರದ್ದೆಲ್ಲ ಅವ್ರು ಅಪ್ರಿಷಿಯೇಟ್ ಮಾಡಿದ್ದಾರೆ, ತುಂಬ ಸತಿ ಮಾಡಿದ್ದಾರೆ. ಧನು ಆಗಿರ್ಬೋದು. ಸೊ ಅದೇ ರೀತಿ ಧನು ಅವರು ತುಂಬ ಒಂದು ಎಫರ್ಟ್ ಹಾಕಿ ಅದು ನಮ್ಮ 6 ಏನು ಬಂದಿದ್ದಾರೆ ಅವರು, ಅದು ತುಂಬಾ ಗೇಮೆಲ್ಲ ತುಂಬಾ ಚೆನ್ನಾಗಿತ್ತು. ಅದೇನು ಸುಮ್ಮನೆ ಸಾಮಾನ್ಯವಾಗಿ ಯಾರೂ ಆಡೋಕ್ಕಾಗೋದಿಲ್ಲ. ನೋಡಿ, ಅದು ಇವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತಾರೆ ಧನು ಅವ್ರಿಗೆ. ಆ ಗೇಮ್ ಮಾಡೋದಕ್ಕೆ ಅಲ್ಲಿ ಸ್ವಲ್ಪ ಅವ್ರು ಏನಂತಂದ್ರೆ ತುಂಬ ವೆಯ್ಟ್ ಇದ್ದರೆ ಹತ್ತೋದಕ್ಕಾಗೋದಿಲ್ಲ, ಬಟ್ ತುಂಬ ಹೈಟ್ ಬೇರೆ ಇತ್ತು. ಹಾಗಾಗಿ ಒಂದೊಂದೇ ಸ್ಟೀಲ್ ಅದೇನು ಕೊಟ್ಟಿರ್ತಾರೆ ಪೈಪ್ಗಳನ್ನ ಒಂದೊಂದೇ ನಾವು ಇಟ್ಕೊಂಡೋಗಿ ಮೆಟ್ಲು ಥರ ಮಾಡಿಕೊಂಡು ಫೈನಲ್ ಆಗೋಗಿ ಅಲ್ಲಿ ಬಿಗ್ ಬಾಸ್ ಅಂತ ಘೋಷಣೆಗೆ ಹೋಗ್ಬೇಕು ಅನ್ನೋದಿರುತ್ತೆ. ಸೊ ಅದರಲ್ಲಿ ಇವರು 7 ನಿಮಿಷ ಯಾರು ಧನು ಅವರು ಮಾಡಿರ್ತಾರೆ. ಸೊ ಇದು ತುಂಬ ಟಫ್ ಆಗಿದೆ ಮಾತ್ರ. ಆ್ಯಕ್ಚುಲಿ ತುಂಬಾ ಟಫ್ ಆಗಿದೆ. ಅದರಲ್ಲೂ ಎಲ್ಲರೂ ಫೈಟ್ ಮಾಡಿರ್ತಾರೆ. ಇವನ್ನ ಕಾವ್ಯ ಅವರು ಫೈಟ್ ಮಾಡಿರ್ತಾರೆ, ಯಾರು ಅಶ್ವಿನಿ ಅವರು ಫೈಟ್ ಮಾಡಿರ್ತಾರೆ, ರಘು ಅವರು ಕೂಡ ತುಂಬ ಫೈಟ್ ಮಾಡಿರ್ತಾರೆ. ಬಟ್ ಅಷ್ಟು ಕಷ್ಟ ಗೇಮ್ನ ಗಿಲ್ಲಿ ಅವ್ರು ಕೂತ್ಕೊಂಡು ನೋಡ್ತಿರ್ತಾರೆ. ಈ ಥರ ತುಂಬ ಕಷ್ಟ ಗೇಮ್ ಇರೋದು ನನ್ನ ಕೈಲೂ ಆಡೋಕ್ಕಾಗೋದಿಲ್ಲ, ಈ ಥರ ತುಂಬಾ ಕಷ್ಟ ಆಗಿದೆ ಅನ್ನೋ ಥರ ಅವರು ಮಾತಾಡ್ಕೊತಿರ್ತಾರೆ. ಸೊ ಆ ಥರ ಕಷ್ಟದ ಗೇಮ್ ಅಂತ ಕೊಟ್ಟಾಗ ಅವ್ರು ಕಣ್ಣಾರೆ ನೋಡಿದಾಗ ಎಷ್ಟು ಎಫೆಕ್ಟ್ ಆಗ್ತಿದ್ದಾರೆ, ಎಷ್ಟು ಎಫರ್ಟ್ ಇದೆ, ಎಷ್ಟು ಇಲ್ಲ. ಇನ್ನೊಂದು ಆ ಸ್ವಿಮ್ಮಿಂಗ್ ಪೂಲ್ ಹೋಗ್ಬಿಟ್ಟು ಅವರು ಪೈಪ್ಸ್ ಎಲ್ಲ ತರೋದಿರುತ್ತಲ್ವ, ಅದು ತುಂಬಾ ಕಷ್ಟ. ಅದನ್ನು ನೀರಲ್ಲಿ ಹಿಡಿಬೇಕು, ತುಂಬಾ ಸುಸ್ತಾಗುತ್ತೆ, ಮತ್ತೆ ಎದೊಳ್ಬೇಕು. ಯಾಕಂದರೆ ಅಲ್ಲಿ ನಾವು ಇಳಿದಿಂದ ಎದ್ದಾಗ ಏನಾಗುತ್ತೆ, ವಾಟರ್ ತಡೆಯುತ್ತೆ ನಮಗೆ, ತಕ್ಷಣ ಎದೊಳಕ್ಕಾಗೋದಿಲ್ಲ. ಸೊ ಆ ಥರ ಏನಾಗುತ್ತೆ, ಬಾಡಿ ಪ್ರೆಷರ್ ಜಾಸ್ತಿ ಕೊಡಬೇಕು. ಸೊ ಎದ್ದು ಓಡಿ ಬರಬೇಕು, ಅಲ್ಲಿ ಆ ಬಾಕ್ಸಲ್ಲಿ ಏನಿರುತ್ತೆ ಅವ್ರು ಹಾಕಬೇಕಾಗುತ್ತೆ. ಸೊ ಈ ಥರ ಎಲ್ಲ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾರು ಪೈಪ್ ತಂದು ಕೊಡ್ತಾರೆ ಅವ್ರಿಗೂ ಎಲ್ಲ ನೋಡಿರ್ತಾರೆ. ಎಲ್ಲ ನೋಡಿ ಧನುಷ್ ಅವ್ರಿಗೆ ನನಗೆ ಈ ಥರ ಎಲ್ಲ ಹೇಳಬಾರ್ದು, ವಿಶ್ ಮಾಡಬೇಕು ಅಂತ ಅನಿಸಿಲ್ಲ, ಈ ಥರ ಎಲ್ಲ ಹೇಳಿದ್ರೆ ಅದನ್ನು ಹೇಳ್ಬಾರ್ದಾಗಿತ್ತು. ಅದನ್ನ ಹೇಳಿದಾಗ ಏನಾಗುತ್ತೆ, ಫ್ಯಾನ್ಸ್ ಕೆಲವರು ಫ್ಯಾನ್ಸ್ ಫಾಲೋವರ್ಸ್ ಇರ್ತಾರಲ್ಲ, ಏನಪ್ಪ ಇವರು ಈ ಥರ ಅಂದ್ಬಿಟ್ರಲ್ಲ, ಇವ್ರಿಗೋಗಿ ಇಷ್ಟೊಂದು ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ನೋಡಿ, ಒಬ್ಬ ಚೆನ್ನಾಗಿ ಹೇಳಿದ್ರೆ ಇಲ್ಲಪ್ಪ ನಮ್ಮ ಗಿಲ್ಲಿ ಆ ಥರ ಎಲ್ಲ ಹೇಳೋದಿಲ್ಲ, ಎಲ್ಲರನ್ನೂ ಒಂದೇ ಸಮಾಗಿ ನೋಡ್ತಾರೆ. ಗಿಲ್ಲಿ ಅವ್ರು ಹೇಳಿದ್ದು ನಮಗೆಲ್ಲ ಖುಷಿ ಆಯಿತು ಅಂತ ಹಂಗೆ ಅನ್ನಿಸ್ಬೇಕು. ಈ ಥರ ಹೇಳಿದಾಗ ಏನಾಗುತ್ತೆ, ಅವ್ರ ಫ್ಯಾನ್ಸ್ ಇವ್ರಿಗೆ ಅಲ್ಲಿ ಟಾಂಗ್ ಕೊಡ್ತಾ ಇರ್ತಾರೆ ಕೆಳಗಡೆ, ಏನಪ್ಪ ನಿಮ್ಮ ಗಿಲ್ಲಿ ಅವ್ರು ಈ ಥರ ಅಂದ್ಬಿಟ್ರು ಅಂತ. ಯಾಕೆಂದರೆ ಇಲ್ಲಿ ಫ್ಯಾನ್ಸ್ ಸ್ವಲ್ಪ ಕಮೆಂಟ್ಸಲ್ಲಿ ಈ ಥರ ಎಲ್ಲ ಸ್ವಲ್ಪ ಮಾತು ನಡೆಯೋದು ಈ ಥರ ಆಗ್ತಾ ಇರುತ್ತೆ. ಸೊ ಇದನ್ನು ಇವ್ರು ಸ್ವಲ್ಪ ಗಿಲ್ಲಿ ಅವ್ರು ಸ್ವಲ್ಪ ಯೋಚನೆ ಮಾಡಿ ಸೂಕ್ಷ್ಮ ಅವೆಲ್ಲ. ಯಾಕೆಂದರೆ ನಮ್ಮ ಕಿಚ್ಚ ಸಾಹೇಬ್ರು ಕೇಳೋದು ತುಂಬ ಸೂಕ್ಷ್ಮವಾಗಿ ಕೇಳಿರ್ತಾರೆ. ಅದನ್ನು ಇವರು ಸೂಕ್ಷ್ಮವಾಗಿ ಹೇಳಬೇಕು. ಏನೋ ಪಟ್ಟಂತ ಅವರು ಅದು ಹೇಳಕ್ಕೆ ಹೋಗ್ಬಾರ್ದಾಗಿತ್ತು. ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ನನಗೆ ಆ ಥರ ಏನಂತಿಲ್ಲ, ಸೊ ನನಗೂ ಖುಷಿ ಇತ್ತು ಅಂತ ಒಂದು ವರ್ಡ್ ಹೇಳಿಬಿಟ್ಟಿದ್ರೆ ಸೊ ಅಲ್ಲಿ ತೂಕ ಜಾಸ್ತಿ ಆಗುತ್ತೆ. ಏನಂತಂದರೆ ಒಬ್ರದ್ದು ನೀವು ಅಪ್ರಿಷಿಯೇಟ್ ಮಾಡಿದ್ರೆ ನಿಮ್ಮ ತೂಕನೇ ಜಾಸ್ತಿ ಆಗೋದು. ಒಬ್ರಿಗೆ ನೀವೇನಾದ್ರು ಹೇಳಿದ್ರೆ ಒಂದು ಒಳ್ಳೇದು ಹೇಳಿದ್ರೆ ನಿಮ್ಮ ತೂಕನೇ ಜಾಸ್ತಿ ಆಗುತ್ತೆ. ಅಲ್ಲಿ ಆ ಥರ ಹೇಳಿದಾಗ ಏನಾಗುತ್ತೆ, ತೂಕ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಗಿಲ್ಲಿಯವ್ರು ಹೇಳಬಾರ್ದಾಗಿತ್ತು. ಸೊ ಅದನ್ನು ಹೇಳಿ ತಪ್ಪು ಮಾಡಿದ್ರು. ನೋಡೋಣ, ಇನ್ನೂ 5 ಇದೆ, 4 ಇದೆ, ಸೊ ಈ ಥರ 3 ಇರುತ್ತೆ. ಈ ಥರ ತುಂಬ ಟಫ್ ಆಗಿರುತ್ತೆ. ಇದರಲ್ಲಿ ಯಾವ ರೀತಿ ಗೇಮ್ಸ್ಗಳು ಇನ್ನೂ ಟಫಾಗಿ ಬರ್ಬೋದು. ಯಾಕೆಂದರೆ
ನಂಬರ್ 6 ಈ ಥರ ಇಷ್ಟೊಂದು ಟಫ್ ಆಗಿದೆ ಅಂತಂದರೆ ಇನ್ನು ನಂಬರ್ 5 ಯಾವ ಥರ ಇರ್ತೋ ಗೊತ್ತಿಲ್ಲ. ಇನ್ನು ಮಿಡ್ ನೈಟಲ್ಲಿ ಯಾರು ಹೋಗ್ತಾರೋ ಯಾರು ಇರ್ತಾರೋ, ನಮ್ಮ ಸಾಹೇಬ್ರು ಹೇಳೋದಾಗೆ 4 ಜನ ಈ ಥರ ಬಾಕ್ಲಲ್ಲಿ ಹೋಗ್ತಾರೆ ಅಂತ 4 ದಾರಿ 4 ಥರ ಕಾಣುತ್ತೆ ಅಂತ ಹೇಳಿದಾರಲ್ವಾ. ಸೊ ಅದನ್ನು ಯಾವ ರೀತಿ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ಏನಾಗುತ್ತೆ, ಎಂಟೈರ್ ಸೀಸನ್ನ ಕೌಂಟ್ ಮಾಡಿ ಇಟ್ಕೊಂಡಿರ್ತಾರೆ. ಎಲ್ಲಿ ರಾಂಗ್ ಆಗಿದೆ, ಎಲ್ಲಿ ರೈಟ್ ಆಗಿದೆ, ಯಾರು ಕರೆಕ್ಟಾಗಿ ಆಡೋರು, ಯಾರು ಕರೆಕ್ಟಾಗಿ ಆಡಿಲ್ಲ, ಅವರಿಂದ ಎಷ್ಟು ಎಂಟರ್ಟೈನ್ ಆಯಿತು, ಎಂಟರ್ಟೈನ್ ಆಗಿಲ್ಲ, ಗೇಮ್ ಎಷ್ಟು ಪ್ರಾಮಾಣಿಕವಾಗಿ ಆಡಿದ್ರು, ಉಸ್ತುವಾರಿ ಎಷ್ಟು ಪ್ರಾಮಾಣಿಕವಾಗಿ ಕೊಟ್ಟರು ಇಲ್ಲ ಅನ್ನೋದು ಪ್ರತಿಯೊಂದು ಡೇ 1 ಹಿಡಿದು ಪ್ರೆಸೆಂಟ್ ಡೇವರೆಗೂ ಎಲ್ಲನೂ ಲೆಕ್ಕಾಚಾರ ಹಾಕಿ ಯಾರು ಹೋಗ್ತಾರೆ ಯಾರು ಇರ್ತಾರೆ ಅನ್ನೋದನ್ನು ಇದು ತುಂಬ ಟಫ್ ಆಗಿರುತ್ತೆ. ಡೇ ಬೈ ಡೇ ಅದು ಏನಾಗುತ್ತೆ, ನಮ್ಮ ತುಂಬ ಯಾರು ಹೋಗ್ತಾರೆ ಅನ್ನೋದು ಜನಗಳಿಗೊಂದು ಕುತೂಹಲದಿಂದ ನೋಡ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತೀವಿ. ನಾವು ಎಲ್ಲ ಎಂಟೈರ್ ಆಗಿ ಒಂದು ಪಾಯಿಂಟ್ ಔಟ್ ಮಾಡಿ ಹೋಗುವಂಥದ್ದು ಇರುತ್ತೆ, ಮನೆಯಿಂದ ಹೊರಗಡೆ ಹೋಗುವಂಥದ್ದು ಇರುತ್ತೆ. ಓಕೆ, ಇನ್ನು ರಮ್ಯಾ, ಆ್ಯಕ್ಚುಲಿ ವಾರದ ಕಿಚ್ಚನ ಚಪ್ಪಾಳೆ ಅಲ್ಲ, ಎಂಟೈರ್ ಅಂತ ಬಂದಾಗ ಸೀಸನ್ನಲ್ಲಿ ಧ್ರುವಂತ್ ಅವರು ಆಡಿರುವಂತಹ ರೀತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಷಯ ಬಂದಾಗ ಅವ್ರು ತೆಗೆದುಕೊಂಡಿರುವಂಥ ಸ್ಟ್ಯಾಂಡ್ ಆಗಿರ್ಬೋದು, ಅದೆಲ್ಲನ ಕನ್ಸಿಡರ್ ಮಾಡಿ ಆ್ಯಕ್ಚುಲಿ ಧ್ರುವಂತ್ ಅವರಿಗೆ ಕೊಡ್ತಾರೆ. ಸೊ ಡಿಸರ್ವ್ಡ್ ಅಂತ ಅನ್ನಿಸ್ತಾ ಏನು ಹೇಳ್ತೀರಾ? ಹೌದು ದಿವ್ಯಶ್ರೀ ಅವರೇ, ಡಿಸರ್ವ್ ಅಂದರೆ ಧ್ರುವಂತ್ ಸ್ಟಾರ್ಟಿಂಗಿಂದ ಫುಲ್ ಲೋ ಆಗಿ ಕಾಣಿಸೋ ಬಂದಿದೆ. ಅಂದರೆ ವೈಟ್ ಕಾರ್ಡ್ ಎಂಟ್ರಿ ರಿಷಾ ಅವ್ರು ಬಂದು ಒಂದು ಹೇಳಿದ್ರಲ್ವ, ಅದರಿಂದ ಅವ್ರು ತುಂಬ ಕುಗ್ಗಿದ್ರು. ನಾನು ನೆಗೆಟಿವ್ ಆಗಿ ಪೋರ್ಟ್ರೇ ಆಗ್ತಿದ್ದೀನಿ ಹೊರಗಡೆ, ನನ್ನ ಜನ ಹೆಂಗೆಲ್ಲ ನೋಡ್ತಿದ್ದಾರೆ ಅಂತದ್ದು ಅವ್ರಿಗೆ ಮೈಂಡಲ್ಲಿ ಕೂತಿತ್ತು. ಅದ್ರ ಮುಂದುವರೆದ ಭಾಗ ಆಗಿ ಒಂದಿನ ಎಲ್ಲರೂ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಸುದೀಪ್ ಅವರು. ಆವಾಗ ಒಂದು ಏನೋ ಗಾದೆ ರೀತಿ ಕೊಟ್ಟ, ಅದರಿಂದ ಕುಗ್ಬಿಟ್ಟು ನಾನೇ ಸೆಲ್ಫ್ ಎವಿಕ್ಟ್ ಆಗ್ತೀನಿ ಅಂತ ಹೋದವರು ಅದಾದಮೇಲೆ ಕಮ್ಬ್ಯಾಕ್ ಆಗಿ ಆಮೇಲೆ ಸೀಕ್ರೆಟ್ ರೂಮಿಗೆ ಹೋಗಿ ಅವರ ಪಾಸಿಟಿವ್ ಮೈಂಡಿಂದ ಅಲ್ಲಿ ಬಂದುಬಿಟ್ಟು ನಾನಿನ್ನು ಆಡಬೇಕು ಅಂತ ಎಲ್ಲರ ಜೊತೆ ಮಿಂಗಲ್ ಆಗಿದ್ದಾಗಲಿ, ಎಷ್ಟು ಜನ ಎಲ್ಲರೂ ಅಶ್ವಿನಿ ವಿರುದ್ಧ ಮಾತಾಡಿದ್ರು ಸಹ ಅವರು ಅಶ್ವಿನಿ ಬಿಟ್ಕೊಡದೆ ಅವರಿಗೊಂದು ಎಮೋಷ್ನಲ್ ಸಪೋರ್ಟ್ ಕೊಡ್ತಾ ಎಲ್ರಿಗೂ, ಅಂದರೆ ಅವ್ರಿಗೆ ವ್ಯೂವರ್ಸ್ ಪಾಸಿಟಿವ್ ಆಗಿ ಅವ್ರನ್ನ ನೋಡ್ತಾ ಬಂದರು. ಆಮೇಲೆ ಸೀಕ್ರೆಟ್ ರೂಮಲ್ಲೂ ಅಷ್ಟೇ, ರಕ್ಷಿತಾ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಅನ್ಫೇರ್ ಆಗಿ ಆಡ್ಲಿಕ್ಕೆ ಹೋಗ್ತಾ ಇದ್ರು. ಬಟ್ ಅವ್ರು ಅದನ್ನು ನಾನು ಜಸ್ಟಿಸ್ ಕೊಡಬೇಕು, ಆಟಕ್ಕೆ ಜಸ್ಟಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ತುಂಬ ಪಾಸಿಟಿವ್ ಆಗಿ ಕಾಣ್ತಾ ಬಂದು. ಆಮೇಲೆ ಮೊನ್ನೆ ಟಾಸ್ಕ್ ಅಷ್ಟೇ ಸಖತ್ತಾಗಿ ಆಡಿದ್ರು, ಟಾಪ್ 6 ಅದರಲ್ಲೂ ಗಿಲ್ಲಿನೇ ಟಾರ್ಗೆಟ್ ಅಂದರೆ ಎದುರಾಳಿಯಾಗಿ ತಗೊಂಡು ಅದ್ರಲ್ಲಿ ಸಹ ಚಂದ ಆಡಿದ್ರು. ಅದಾದಮೇಲೆ ಮೊನ್ನೆ ಅಶ್ವಿನಿ ಮತ್ತು ಧ್ರುವಂತ್ ಅವರಿಬ್ರದ್ದು ಕಾಂಬಿನೇಷನಲ್ಲಿ ಒಂದು ಟಾಸ್ಕ್ ಇತ್ತು, ಅದರಲ್ಲೂ ಗೆದ್ದಿದ್ರು. ಆಮೇಲೆ ಟಾಸ್ಕ್ ಮಧ್ಯೆ ಸಹ ರಘು ಮತ್ತು ರಾಶಿಕಂಗೆ ಹರ್ಟ್ ಮಾಡಬೇಕು, ಆ ನೀರೆಲ್ಲ ಎರಚೋದು. ಬಟ್ ಅವರು ಮಾಡಲಿಲ್ಲ. ನಂಗೆ ಇಷ್ಟ ಇಲ್ಲ, ಮಾಡಲ್ಲ, ನಾನು ಹೆಂಗೆ ವಿನ್ ಆಗಬೇಕು ಹಾಗೆ ವಿನ್ ಆಗ್ತೀನಿ, ಆ ಥರ ಮೈಂಡ್ ಸೆಟ್ಟಲ್ಲೆಲ್ಲ ಆಡ್ಬಿಟ್ಟು ಅವ್ರದೇ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಒಂದು ವಿನ್ನಿಂಗ್ ಲೆವೆಲಲ್ಲಿ ಇದ್ದಾರೆ. ಹೌದು, ವಿನ್ ಆದರೂ ಅಡ್ಡಿ ಇಲ್ಲ. ಓಕೆ, ಫೈನ್. ಸರ್, ನೀವೇನು ಹೇಳ್ತೀರಾ? ಬಿಕಾಸ್ ಎಂಟೈರ್ ಸೀಸನ್ ಅಂದರೆ ಈ ಒಂದು ಸೀಸನ್ನಿನ ಪ್ರತಿಯೊಂದು ದಿನನೂ ಕೂಡ ಕನ್ಸಿಡರ್ ಮಾಡಿ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿರೋವಂಥದ್ದು. ಸೊ ಏನು ಹೇಳ್ತೀರಾ? ನೋಡಿ, ಕಿಚ್ಚನ ಚಪ್ಪಾಳೆ ಆ್ಯಕ್ಚುಲಿ ಇಬ್ಬರು ಡಿಸರ್ವ್ ಆಗಿದ್ದಾರೆ. ಯಾಕೆಂದರೆ ಅಶ್ವಿನಿ ಅವರ ಏನಿದೆ ಆ ಒಂದು ಗೇಮ್ ಆಗಿರ್ಬೋದು, ಎಲ್ಲ ಥರ ನೊಂದ್ಕೊಂಡು ಎಲ್ಲರ ಹತ್ರ ಅನ್ನಿಸ್ಕೊಂಡು, ಬಟ್ ಏನಾಗಿದೆ ನೋಡಿ, ಇಬ್ಬರನ್ನೇ ಮನೆಯವರು 6 ಜನ ಸೇರಿ ಟಾರ್ಗೆಟ್ ಮಾಡೋದಿರುತ್ತಲ್ವಾ, ಅದು ಮಾಡಬಾರ್ದಾಗಿತ್ತು. ನೋಡಿ, ಅದೇನು ಯಾರಿಗೂ ಪ್ಲಸ್ ಪಾಯಿಂಟ್ ಆಯಿತು, ಇವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಇನ್ನೊಂದು ಏನಂತಂದರೆ, ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ಅಶ್ವಿನಿ ಅವ್ರದ್ದು ತುಂಬ ಚೆನ್ನಾಗಿ ಒಳ್ಳೆ ವೋಟಿಂಗ್ಸ್ ಬರ್ತಾ ಇದೆ. ಇವನ್ನು ಅಶ್ವಿನಿ ಅವ್ರಿಗೆ ಇವಾಗ ಹೊಸ್ತಾಗಿ ಫಾಲೋವರ್ಸ್ ಎಲ್ಲ ಜಾಸ್ತಿ ಆಗಿದ್ದಾರೆ, ಪೇಜಸ್ಗಳೆಲ್ಲ ಹೊಸ್ತಾಗಿ ಕ್ರಿಯೇಟ್ ಆಗ್ತಿದೆ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಕ್ರಿಯೇಟ್ ಜಾಸ್ತಿ ಆಗ್ತಿದೆ. ತುಂಬ ಮುಂಚೆ ಕಂಪೇರ್ ಮಾಡಿದ್ರೆ ಕಡಿಮೆ ಇತ್ತು. ಈ ಒಂದು ವಾರದಿಂದ ಏನಂದರೆ ಅವ್ರು ಅಷ್ಟು ಎಫರ್ಟ್ ಹಾಕಿದ್ದಾರೆ. ಯಾಕೆಂದ್ರೆ ಆ ನೀರಾಗಿರ್ಬೋದು ನೋಡಿ, ಒಂದು ಲೇಡಿ ಅಷ್ಟು ಕಡಕ್ಕಾಗಿ ನಿಂತ್ಕೊತಾರೆ, ಅದು ಕಡಕ್ಕಾಗಿ ಗೇಮ್ ಮಾಡ್ತಾರೆ. ನಾನು ಏನು ಕಮ್ಮಿ ಇಲ್ಲ, ನನ್ನ ಏಜ್ಗೂ ನಿಮ್ಗೆ ಏಜ್ಗೂ ನೋಡೋಣ, ನಿಂತ್ಕೊಳ್ಳೋಣ, ಆ ಕಾಡಿ ಎಕ್ಸ್ಪೀರಿಯನ್ಸ್ ಎಲ್ಲ ಸೈಡಿಗಿಟ್ಟು ಇವಾಗ ಅರ್ಥ ಆಗಿದೆ. ಹೌದು, ಅದನ್ನು ಹೇಳಿದ್ದು. ಅದನ್ನೇ ನಾವು ಒಂದ್ಸತಿ ಹೇಳಿದ್ವಿ, ಪ್ರತಿ ಸರಿ ಹೇಳ್ತಾ ಇದ್ರು ನಾನು ಏಜ್ಗೂ ನಿನ್ನ ಏಜ್ಗೂ ಅಂತ. ಗೇಮ್ ಅಂತ ಬಂದಾಗ ಏಜ್ ಡಸಂಟ್ ಮ್ಯಾಟರ್, ಅದನ್ನು ಏಜ್ನ ಪಕ್ಕಕ್ಕೆ ಇಟ್ಬಿಡ್ಬೇಕು. ನೀನು ಆಟ, ನನ್ನ ಕೆಪಾಸಿಟಿ ನನಗೆ, ನಿಮ್ಮ ಕೆಪಾಸಿಟಿ ನಿಮಗೆ, ಬನ್ನಿ ಆಟ ಆಡೋಣ ಅಂತ ನುಗ್ಗಬೇಕು, ಗೇಮ್ ಆಡಬೇಕು. ಗೇಮ್ಗೆ ಅಂತಲೇ ಬಂದಿದ್ಮೇಲೆ ಅಲ್ಲಿ ನಾವು ಯಾರು ಚಿಕ್ಕವರಿದ್ದಾರೆ ಯಾರು ದೊಡ್ಡವರಿದ್ದಾರೆ ಅಂತ ನಾವು ತಲೆಯಿಂದ ಫಸ್ಟು ತೆಗಿಬೇಕು. ಅದು ಈ ವಾರದಲ್ಲಿ ಅಶ್ವಿನಿ ಅವ್ರು ಮಾಡಿದ್ರು. ಇಲ್ಲ, ಈ ಸತಿ ನಿಂತ್ಕೊಳ್ಳೋಣ ಮಾಡೋಣ ಅಂತ. ಇವ್ರು ಈ ಥರ ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಧ್ರುವಂತ್ ಅವರು ಕಾರಣ ಇದ್ದಾರೆ. ಯಾಕೆಂತಂದರೆ ಅವರು ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ, ತುಂಬ ಮಾನಸಿಕವಾಗಿ ಸ್ವಲ್ಪ ನೊಂದೋಗಿರೋರು. ಸ್ವಲ್ಪ ಅಷ್ಟೊಂದು ಅವ್ರಿಗೆ ಪಾಯಿಂಟ್ ಅಂದರೆ ಫೋಕಸ್ ಮಾಡೋಕೆ ಆಗ್ತಾ ಇರೋದಿಲ್ಲ. ಅವಾಗೇನಾಗುತ್ತೆ, ಧ್ರುವಂತವರು ಸ್ವಲ್ಪ ಬ್ಯಾಕ್ ಎಂಡಲ್ಲಿ ಬ್ಯಾಕ್ ಸಪೋರ್ಟಾಗಿ ನೀವು ಮಾಡ್ತೀರಾ ಮಾಡಿ, ಈ ಥರದ್ದೆಲ್ಲ ಹೇಳಿ ಈ ಧ್ರುವಂತಿನೂ ಅಶ್ವಿನಿ ಅವರು ತುಂಬಾ ಸ್ಟ್ರಾಂಗ್ ಆದರು. ನೋಡಿ, ಮೆಂಟಲಿ ಸ್ಟ್ರಾಂಗ್ ಆದರೆ ಗೇಮ್ ಎಂಥದೇ ಇರಲಿ ಸಕ್ಕತ್ತಾಗಿ ಆಟ ಆಡ್ಬೋದು, ಸಕ್ಕತ್ತಾಗಿ ಹೊಡಿಬೋದು. ನಾವು ಮೆಂಟಲಿ ಸ್ಟ್ರಾಂಗ್ ಇರಬೇಕು. ನಮ್ಮ ಮೆಂಟಲಿ ಆಗಿರುತ್ತೋ ನಮ್ಮ ಬಾಡಿನ ಹಂಗೆ ರಿಯಾಕ್ಟ್ ಮಾಡುತ್ತೆ.
ನಾನು ಮೆಂಟಲಿ ಕರೆಕ್ಟಾಗಿಲ್ಲ, ನಾನು ಮಾನಸಿಕವಾಗಿ ನಾನು ಇಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂತ ಕುತ್ಕೊಂಡ್ಬಿಟ್ರೆ ನಮ್ಮ ಬಾಡಿನೂ ಸಪೋರ್ಟ್ ಮಾಡೋದಿಲ್ಲ ಮಾಡಿದೆ. ಸೊ ಹಂಗಾಗಿ ಧ್ರುವಂತವ್ರಿಗೆ ಬ್ಯಾಕ್ ಎಂಡಲ್ಲಿ ಏನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು, ಅವ್ರ ಪರವಾಗಿ ನಿಂತ್ಕೊಂಡಿದ್ರು. ಧ್ರುವಂತವ್ರಿಗೂ ಆ್ಯಕ್ಚುಲಿ ನಾನು ಮೊದಲನೇದಾಗಿ ಅವ್ರಿಗೆ ಧ್ರುವಂತವ್ರಿಗೆ ಕಿಚ್ಚಣ ಚಪ್ಪಾಳೆ ಬರುತ್ತೆ. ಅದು ತುಂಬಾ ಅವರು ಸಾಹೇಬರು ನೀಟಾಗಿ ಕರೆಕ್ಟಾಗಿ ಎಂಟೈರ್ ನಿಮ್ದು ಸೀಸನ್ನಲ್ಲಿ ನಾನು ನೋಡಿರೋದಾಗೆ ಹಂಗೆ ನೀವು ನೀಟಾಗಿ ಏನು ಕಾಮಿಡಿ ಮಾಡೋದಾಗಿರ್ಬೋದು, ಗೇಮ್ಸಲ್ಲಿ ಆ್ಯಕ್ಟಿವ್ ಆಗಿರೋದು ನೋಡಿರ್ಬೋದು, ಪ್ರತಿಯೊಂದು ಮನೆಯಲ್ಲಿ ಎಲ್ಲ ಥರ ಆ್ಯಕ್ಟಿವ್ ನಿಮ್ಮನ್ನು ನೋಡಿ ನಾನು ಈ ಕಿಚನ ಚಪ್ಪಾಳೆ ನಮಗೆ ಸ್ಪೆಷಲಾಗಿ ಕೊಟ್ಟಿದ್ದೀನಿ ಅಂತ ಸಾಹೇಬ್ರು ಹೇಳ್ತಾರೆ. ಸಾಹೇಬ್ರು ಏನು ಹೇಳ್ತಾರೆ ಅಂತಂದರೆ, ವಾರಕ್ಕೊಂದೊಂದ್ಸತಿ ವಾರದಲ್ಲಿ ಮಾತ್ರ ನಿಮ್ಮನ್ನು ನೋಡಿ ನಾನು ಆ ಚಪ್ಪಾಳೆ ನಾನು ಕೊಡ್ತಿದ್ದೆ, ಆದರೆ ಇದನ್ನು ನಾನು ಎಂಟೈರ್ ಸೀಸನ್ನ ನೋಡಿ ನಿಮಗೆ ಇದನ್ನು ಚಪ್ಪಾಳೆನ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಏನಾಗುತ್ತೆ, ಅದು ಓಪನ್ ಮಾಡಿ ಯಾರು ಓಪನ್ ಮಾಡ್ತೀರಾ ಅಂದಾಗ ರಕ್ಷಿತ್ ಅವರೇ ಬರ್ತಾರೆ, ಅವ್ರ ಅಗೇನ್ಸ್ಟ್ ಅವರೇ ಬರ್ತಾರೆ. ಸೊ ಅವರೇ ರಕ್ಷಿತ್ ಅವರೇ ಒಂದು ಓಪನ್ ಮಾಡ್ತಾರೆ, ಅವರೇ ಒಂದು ಏನೋ ಆ ಫೋಟೋಸ್ನ ತೋರಿಸ್ತಾರೆ. ಸೊ ಏನಾಗುತ್ತೆ ಅಲ್ಲಿ ಹೇಳ್ತಾರೆ ಸಾಹೇಬ್ರು, ಇಲ್ಲ ನೋಡಿದ್ರ ನಿಮ್ಗೆ ಯಾರು ಆಗ್ಬರೋದಿಲ್ಲ, ಅವರೇ ನಿಮಗೆ ಅವ್ರ ಕೈಯಿಂದಾನೇ ಒಂದು ನಿಮಗೆ ಸನ್ಮಾನ ಆಗಲಿ ಬಂದಾಗ್ಲೂ ಕೂಡ ಹಾಗೆ ಗಿಲ್ಲಿ ಕೈಯಿಂದನೇ ನೋಡಿ ಏನಂತಂದ್ರೆ ಎಲ್ಲ ಅವಮಾನ ಆಗ್ತಾ ಇರುತ್ತೆ ಅಲ್ಲಿ ಸನ್ಮಾನ ಆದರೆ ಅದಕ್ಕಿಂತ ಅಚೀವ್ಮೆಂಟ್ ಬೇರೆ ಇನ್ನೇನಿಲ್ವಲ್ಲ ನಮಗೆ. ಅವ್ರಿಗೆ ಕಪ್ಪು ಗೆದ್ದಷ್ಟೇ ಈಗ ಅವ್ರಿಗೆ ಸಂತೋಷ ಆಗಿರುತ್ತೆ, ಒಂದು ಅವ್ರಿಗೆ ತುಂಬ ಹುಮ್ಮಸ್ ಜಾಸ್ತಿ ಆಗಿರುತ್ತೆ. ಇಲ್ಲ ಇನ್ನು ನಾನು ಬೇರೆ ಥರನೇ ಆಟ ಆಡ್ತೀನಿ ನಾನು, ಯಾಕೆಂತಂದ್ರೆ ಇದು ಕೊನೆಯದಾಗಿ ಏನಾಗುತ್ತೆ, ಎಲ್ಲ ಸೋತು ಕೊನೆಯದಾಗಿ ಎಲ್ಲರ ಕೈಯಲ್ಲಿ ಚಪ್ಪಾಳೆ ಗಿಟ್ಟಿಸ್ಕೊಂಡು ಈ ಥರ ಗೆಲ್ತಾರಲ್ವ, ಈ ಥರ ಒಂದು ಅಪ್ರಿಷಿಯೇಟ್ ಮಾಡಿಸ್ಕೋತಾರಲ್ವ, ಅದಕ್ಕಿಂತ ನಮ್ಗೆ ಹುಮ್ಮಸ್ಸು, ಅದಕ್ಕಿಂತ ಪವರು, ಅದಕ್ಕಿಂತ ಬಲ ಇನ್ಯಾವುದೂ ಇರೋದಿಲ್ಲ. ನೋಡಿ ಅವರಿಬ್ರು ಮೈಂಡ್ ಸೆಟ್ಟೇ ಬೇರೆ ಥರ ಆಗ್ಬಿಟ್ಟಿರುತ್ತೆ. ಅವರಿಬ್ರು ಇನ್ನೂ ಸಕ್ಕದಾಗಿ ಆಟ ಆಡ್ತಾರೆ ನನಗೆ ಗೊತ್ತಿರೋ. ಇನ್ನು ಅದು ಇವಾಗ 5 ಇರುತ್ತಲ್ವ, ನೆಕ್ಸ್ಟ್ ಟಾಪ್ 5 ಬರಬೇಕು. ಅವಾಗ ನೋಡಿ ಗೇಮ್ಸ್ ಅಂತ ಬಂದಾಗ ಅಶ್ವಿನ್ ಅವ್ರು ಇನ್ನೂ ಟಫ್ ಆಗಿ ಫೈಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಕೊಟ್ಟೆ ಕೊಡ್ತಾರೆ, ಸಿಕ್ಕುತ್ತೆ. ನೋಡಿ ಎಲ್ಲರೂ ಮನೆಯವರೆಲ್ಲ ಅಗೇನ್ಸ್ಟ್ ಆಗಿದ್ರು, ಕೊನೆಗೆ ಅವ್ರ ಆಟ ನೋಡ್ಬಿಟ್ಟು ಅವರೇನೆ ಇಲ್ಲ ತುಂಬ ಚೆನ್ನಾಗಿ ಆಡಿದ್ರು ಅಂತ. ರಘು ಅವರಂತೂ ಫುಲ್ಲು ಫಿದಾಗ್ಬಿಟ್ರು, ಯಾಕಂದರೆ ಸ್ಪೋರ್ಟ್ಸ್ ಮ್ಯಾನ್ಗೆ ಯಾವತ್ತೂ ಕೂಡ ಸ್ಪೋರ್ಟ್ಸ್ ನೀವು ಚೆನ್ನಾಗಿ ಆಡಿದ್ರೆ ಅವರಷ್ಟೇ ಕೋಪ ಇರಲಿ, ಇಲ್ಲ ಅವರು ಸಕ್ಕದಾಗ ಆಟ ಆಡಿದೆ ಬಿಡು ನೀನು, ಏನು ಆ ಥರ 6 ರೇಂಜಾಗಿ ಆಟ ಆಡಿದೆ ಅಂತಲ್ಲೇ ಅವ್ರು ಹಂಗೆ ಸೋತೋಗ್ತಾರೆ. ಯಾಕಂದರೆ ಸ್ಪೋರ್ಟ್ಸ್ ಅವ್ರ ಜೀವನ ಆಗಿರುತ್ತೆ. ಸ್ಪೋರ್ಟ್ಸಲ್ಲಿ ಯಾರೇ ಚೆನ್ನಾಗಿ ಆಡಿಲ್ಲ ಅಂದರೂ ಬೈತಾರೆ, ಎಷ್ಟೇ ಫ್ರೆಂಡ್ ಇದ್ರು ಏನು ಹಂಗೆ ಆಟ ಆಡ್ಸಿ ನೀನು, ಏನು ಆಟ ಆಡೋಕ್ಕೆ ಬರ್ದಿಲ್ವ ಅಂತ ಅಂತಾರೆ. ಸ್ಪೋರ್ಟ್ಸ್ ಅಂತ ಅವ್ರಂದರೆ ಅವರು ಜೀವನನೇ ಸ್ಪೋರ್ಟ್ಸ್ ಆಗಿರೋದ್ರಿಂದ ಈಕೆ ಒಂದು ಒಳ್ಳೆ ಏನೋ ಒಂದು ಪಾರ್ಟಿಸಿಪೇಟ್ ಆಗಿ ಒಂದು ಒಳ್ಳೆ ಗೇಮ್ ಸಖತ್ತಾಗಿ ಆಡಿರೋದ್ರಿಂದ ಅಶ್ವಿನಿ ಅವ್ರಿಗೆ ರಘು ಅವರು ಫುಲ್ಲು ಇಲ್ಲ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ನಿಮ್ಮನ್ನ ಫ್ರಮ್ ಹಾರ್ಟ್ಲಿ ಅಂತ ಅವ್ರು ಹೇಳ್ತಾರೆ ಅವರು, ಅದು ನಿಜವಲ್ಲ ಅದು. ಸೊ ಆ ಥರ ಇರಬೇಕು, ಅಪ್ರಿಷಿಯೇಟ್ ಮಾಡಿ. ಆ ಥರ ಅಪ್ರಿಷಿಯೇಟ್ ಮಾಡಿದಾಗ ಏನಾಗುತ್ತೆ ಅವ್ರ ಗೌರವನೂ ಹೆಚ್ಚಾಗುತ್ತೆ. ಬಟ್ ಅಶ್ವಿನ್ ಅವ್ರಿಗೆ ಚಪ್ಪಾಳೆ ಕೊಟ್ಟಿದ್ದು ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ವೀಕು, ಇಲ್ಲ ಈ ಸತಿ ಆಡೋದ್ರಿಂದ ಅಶ್ವಿನ್ ಅವ್ರಿಗೆ ವರಸ್ ಚಾನ್ಸಸ್ ತುಂಬ ಇರುತ್ತೆ ಅಂತ ನಾನು ತುಂಬ ಅಂದ್ಕೊಂಡೆ. ಯಾಕೆಂದರೆ ಅವ್ರ ಎಫರ್ಟು ಹಂಗೆ ಇತ್ತು, ಅವ್ರ ಟಾಸ್ಕು ಕೂಡ ಏನು ಕಮ್ಮಿ ಇಲ್ದಂಗೆ ಸಖತ್ತಾಗಿ ಮಾಡಿದ್ರು. ಅಶ್ವಿನಿ ಅವ್ರಿಗೆ ಬರ್ತಾರೆ, ಖಂಡಿತ ಬರೋ ಚಾನ್ಸಸ್ ತುಂಬ ಇರುತ್ತೆ ಟಾಪ್ 3 ಇವನ್ ಧ್ರುವಂತವ್ರಿಗೂ ಸ್ವಲ್ಪ ಕಾಂಪಿಟೇಷನ್ ಇದೆ. ಧ್ರುವಂತವ್ರು ಅಶ್ವಿನಿ ಅವ್ರಿಗೂ ಏನೋ ತುಂಬಾ ಅವರಿಬ್ಬರಿಗೆ ಫೈಟ್ ಬೀಳ್ಬೋದು. ನೋಡಿ ಇವಾಗ ನಾವೆಷ್ಟೇ ಕ್ಲೋಸ್ ಇದ್ರೂ ಕೂಡ ಫೈಟ್ ಬಿದ್ರೂ ಅಲ್ಲಿ ಗೆಲ್ಲಬೇಕಷ್ಟೇ. ನಮಗೆ ಬಾಂಡಿಂಗ್ ಬೇರೆ ಅದು. ನಾವು ಹೊರಗಡೆ ಹೆಂಗೋ ಚೆನ್ನಾಗಿರ್ತೀವಿ, ಗೇಮ್ ಅಂತ ಅಂದಾಗ ನಾವಲ್ಲಿ ಬಾಂಡಿಂಗ್ ನೋಡೋಕೆ ಹೋಗ್ಬಾರ್ದು. ಇವಾಗ ಗಿಲ್ಲಿ ನೋಡ್ತಾನಲ್ಲ ಆ ಥರ, ಅಯ್ಯೋ ನಮ್ಮ ಕಾವ್ಯಗೆ ಹಂಗೆ ನೋಡಬಾಡಿ. ಫೈಟ್ ಅಂತ ಬಂದರೆ ಫೈಟ್, ಗೇಮ್ ಅಂತ ಬಂದರೆ ಗೇಮ್ ಆಡಿ, ಸಖತ್ತಾಗಿ ಆಡಿ. ನಿಮ್ಮ ಜನ ನೋಡ್ತಿರ್ತಾರೆ, ನೀವು ಜನಕ್ಕೋಸ್ಕರ ನೀವು ಆಡಬೇಕು. ಆ ಪಾಯಿಂಟಿಗೆ ಒಂದು ಆ್ಯಡ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನೆನ್ನೆ ಸುದೀಪ್ ಸರ್ ರಕ್ಷಿತಂಗೆ ಕೇಳ್ತಾರೆ ಯಾರು ಗೆಲ್ಲಬೇಕು ಅಂತ ಕೇಳಿದಾಗ ಅವ್ರು 3 ಜನರಲ್ಲಿ ಫಸ್ಟು ಯಾರಾದರೂ ಅಥವಾ 3 ಜನ ಅಂತ ಹೇಳಿ ಆಮೇಲೆ ನಾನು ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತಾರೆ. ಸೊ ನಿಜವಾಗ್ಲೂ ಗೇಮ್ ಆಡ್ತಿದಾರಾ ಅಂತ ಈಗ ಒಂದು ಕಡೆ ಇವಾಗ ಅಲ್ಲಿ ಸ್ಟ್ರಾಟಜಿ ಗೊತ್ತಾಗ್ತಾ ಇದೆ. ನೋಡಿ ಎಲ್ಲಿ ಪಾಸಿಟಿವ್ ಏನಕ್ಕಪ್ಪ ಬೇಕು ಆಕೆಗೆ, ಯಾರ ಹತ್ರ ಮಾತಾಡೋದು ನನಗೇನು, ಇದನ್ನೇ ಒಂದು ಇಟ್ಕೊಂಡು ಏನಾಗುತ್ತೆ ಫ್ರೇಮಲ್ಲಿ ಕಾಣೋ ಥರ ಒಂದು ಸ್ವಲ್ಪ ಅವರು ಮಾಡಿರ್ತಾರಲ್ಲಿ ಈ ಥರ ಸ್ಟ್ರಾಟಜಿ ಮಾಡಿದ್ರೆ ನಾನು ಕಾಣಿಸ್ಕೊಳ್ಬೋದು, ಅಥವಾ ನಾನು ಮಾಡಿಲ್ಲ ಅಂತಂದರೆ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ. ನೋಡಿ ಕಾವ್ಯ ಎಲ್ಲ ಒಂದು ಕಡೆ ಸುಮ್ಮನೆ ಆಗ್ಬಿಟ್ಟಿದ್ದಾರೆ, ಎಲ್ಲ ಒಂದು ಕಡೆ ಕೂತ್ಕೊತಾ ಇದ್ದಾರೆ ಅಷ್ಟೇ. ಗೆಲ್ಲಿ ಹೋಗಿ ಮಾತಾಡ್ಸಿದ್ರೆ ಮಾತ್ರ ಫ್ರೇಮಲ್ಲಿ ಕಾಣಿಸ್ತಿದ್ದಾರೆ, ಅದು ಬಿಟ್ಟರೆ ಕಾವ್ಯವರೆಲ್ಲೂ ಕಾಣಿಸ್ಕೊತಾ ಇಲ್ಲ. ಸೊ ಹಂಗಾಗಿ ಇವರು ಈ ಥರ ಖ್ಯಾತ ತೆಗೆದ್ರೆ ನಾನು ಚೆನ್ನಾಗಿ ಕಾಣಿಸ್ಕೊಳೋದಿಲ್ವಾ ಅನ್ನೋದನ್ನು ಇವರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇವರು ಈ ಥರ ಎಲ್ಲ ನೋಡಿ ಅವ್ರಿಗೆ ರಘು ಅವ್ರು ಇವನ್ ಸಾಹೇಬ್ರಿಗೆ ಹೇಳ್ತಾರೆ, ಅಲ್ಲ ರಘು ಅವ್ರು ನೀವು ಪಾಯಿಂಟ್ ಔಟ್ ಮಾಡಬೇಕಿತ್ತು, ನೀವು ಅದನ್ನು ವಾಯ್ಸಲ್ಲಿ ನೀವು ರೈಸ್ ಮಾಡಬೇಕಿತ್ತು, ಯಾಕೆ ನೀವು ಮಾತಾಡೋಕೆ ಹೋಗಿಲ್ಲ, ಯಾಕೆಂದರೆ ನೀವು ಅದ್ರಲ್ಲಿ ಪಾಲಾಗಿರ್ತೀರಾ. ಸೊ ನೀವು ಯಾಕಲ್ಲಿ ಸುಮ್ಮನೆ ಆಗ್ತೀರಾ, ಬಿಡಿ ಇವರು ಹೆಂಗೆ ಕಿತ್ತಾಡ್ಕೊಳ್ಳಿ ನಾವು ಮಜಾ ತೊಗೊಳ್ಳೋಣ ಅನ್ನೋ ರೀತಿ ಎಲ್ಲ ಆಗ್ಬಿಡುತ್ತದೋ. ನೀವು ಯಾಕೆ ಅದನ್ನು ಪಾಯಿಂಟ್ ಔಟ್ ಮಾಡಿಲ್ಲ, ನೀವು ರೈಸ್ ಮಾಡಿದ್ರೆ ಇಲ್ಲ ನೀವು ಸುಮ್ಮನಿರಬೇಕು, ನನಗೂ ಅವ್ರಿಗೂ ವಿಚಾರ ಆಗುತ್ತೆ, ನೀನು ಯಾಕೆ ಮಾತಾಡ್ಸಮ್ಮ ನೀನು ಅನ್ನೋದನ್ನ ಸಾಹೇಬ್ರು ಕೂಡ ಪಾಯಿಂಟ್ ಔಟ್ ಮಾಡಿ ನೀಟಾಗಿ ಸಾಹೇಬ್ರು ಅಂತ ಕರೆಕ್ಟ್ ನಿಜ ಅವರು ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಿ ಹೇಳಿದ್ದಾರೆ ಸಾಹೇಬ್ರು.
ಸೊ ಅದನ್ನು ಅವ್ರು ರಘು ಅವರು ಸ್ವಲ್ಪ ವಾಯ್ಸ್ ಔಟ್ ಮಾಡಿ ಅಲ್ಲೇ ಹೇಳ್ಬಿಡಿ ರೈ ನೀನು ಸುಮ್ಮನೆ ಹಂಗೆಲ್ಲ ನೀನು ಜಾಸ್ತಿ ಇದನ್ನು ಲ್ಯಾಕ್ ಮಾಡೋಕೆ ಹೋಗ್ತಾ ಇದ್ಯಾ ಎಲ್ಲೋ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಯಾಕಂದರೆ ಹೇಳೋ ರೀತಿಲಿ ಅಟ್ಲೀಸ್ಟ್ ಸೀರಿಯಸ್ ಆಗಿ ಹೇಳ್ಬೇಕಿತ್ತು ಅವ್ರು. ಈಗ ನಾನೇ ಹೇಳೋದು ಅಂತಂದ್ರೆ ಅಲ್ಲೆಲ್ಲ ಆಟ ಆಡೋಕ್ಕೆ ಹೋಗಿರೋದು. ಇವ್ರ ಜೊತೆ ಕುತ್ಕೊಂಡ್ರೆ ನನಗಾಗೋದಿಲ್ಲ ಅವ್ರಿಗಾಗೋದಿಲ್ಲ ಅವೆಲ್ಲ ಅದು ಬೇಕಾಗೇ ಇಲ್ಲ. ಅದು ಯಾರಿಗೂ ಬೇಕಾಗಿಲ್ಲ. ಓಕೆ, ಇನ್ನು ಆ್ಯಕ್ಚುಲಿ ನಿಮಗೇನು ಅನಿಸುತ್ತೆ ರಕ್ಷಿತಾ ಅಂತ ಹೇಳಿ ಇಷ್ಟು ದಿನ ಡೇ ಒನ್ನಿಂದ ನೋಡ್ಕೊಂಡು ಬಂದಿರುವಂಥ ರೀತಿ ಜೊತೆಗೆ ಇನ್ನೇನು ಕೆಲವು ದಿನಗಳು ಇದೆ ಅಂದಾಗ ರಕ್ಷಿತಾ ಅವರು ಆಡ್ತಾ ಇರುವಂಥ ರೀತಿ ಅಥವಾ ಒಬ್ರಿಗೆ ಕೊಡ್ತಾ ಇರುವಂಥ ಕೌಂಟರ್ ಬಗ್ಗೆ ಏನು ಹೇಳ್ತೀರಾ? ಎಲ್ಲೋ ಒಂದು ಕಡೆ ರಕ್ಷಿತಾನ ನೆಕ್ಸ್ಟ್ ಲೆವೆಲಲ್ಲಿ ನೋಡ್ತಾ ಇದ್ದ ಜನ ಈಗೆಲ್ಲೋ ಒಂದು ಕಡೆ ರಕ್ಷಿತನ ನೋಡೋ ರೀತಿ ಬದಲಾಗ್ತಾ ಇದೆಯಾ ಅಂತ? ರಕ್ಷಿತನ ನೋಡ್ತಾ ಇರೋ ರೀತಿ ಅಂದರೆ ಅವಳು ಬರೀ ಗಿಲ್ಲಿ ರಘು ಅವ್ರ 3 ಜನನೇ ಇರಬೇಕು ಅನ್ನೋದು. ಅಂದರೆ ಗಿಲ್ಲಿ ಜೊತೆ ಇದ್ದರೆ ನಾನು ಹೆಚ್ಚಾಗಿ ಕಾಣಿಸ್ಕೋತೀನಿ ಅನ್ನೋ ಮೈಂಡ್ ಸೆಟ್ಟು ಅವ್ರಿಗೆ ಮೊದಲಿಂದನೂ ಇದೆ. ಅದನ್ನೇ ಫಸ್ಟ್ ವೀಕಲ್ಲಿ ಧನುಷ್ ಅದನ್ನೇ ಎತ್ತಿ ಹೇಳಿಬಿಟ್ಟಿದ್ರು. ಮತ್ತು ಮೊನ್ನೆ ರಘು ಜೊತೆ ರಾಶಿಕಾ ಕೂತಾಗಲೂ ಅಷ್ಟೇ ನಿಮ್ಗೆ ಅನ್ಕಂಫರ್ಟೇಬಲ್ ಆಗ್ತಿದೆ ಅನಿಸುತ್ತೆ ಬನ್ನಿ ಈಚೆ ಅಂತ. ಅದನ್ನೇ ಸಹ ನಾಮಿನೇಷನ್ಗೆ ರೀಸನ್ ಆಗಿ ತಗೊಂಡು ರಾಶಿಕಾ ನಾಮಿನೇಷನ್ ಮಾಡಿದ್ರು. ಮತ್ತು ಮೊನ್ನೆ ಬೀಮ್ ಬ್ಯಾಗ್ ಹೊರಗಡೆ ಮನೇಲೆಲ್ಲ ಕೂತ್ಕೊಂಡು ಬೀಮ್ ಬ್ಯಾಗಲ್ಲಿ ಗಿಲ್ಲಿ ಕಾವ್ಯ ಅವರು ರಘು ಎಲ್ಲ ಕೂತ್ಕೊಂಡು ಬೀಮ್ ಬ್ಯಾಗಲ್ಲಿ ಕೂತ್ರೆ ಅವರೆಲ್ಲ ಹೊರಗೆ ಹೋದ್ಮೇಲೆ ಬೀಮ್ ಬ್ಯಾಗ್ ಎತ್ತಿ ಇಟ್ಬಿಡು ನನಗೆ ಅವರೆಲ್ಲ ಕೂತ್ಕೊಂಡು ಇಷ್ಟೆಲ್ಲ ನಂಗೆ ಪ್ರೈವೇಸಿ ಇಲ್ಲ ಅದನ್ನ ಬೇರೆ ಹೇಳ್ತಾರೆ. ಇದೆಲ್ಲ ನೋಡಿದ್ಮೇಲೆ ರಕ್ಷಿತಾ ಮೇಲೆ ತುಂಬಾ ನೆಗೆಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಿರೋದು. ಹೌದು, ಅದು ಅವ್ರದ್ದು ಈ ವರ್ತನೆ ಆಟದ ಮೇಲೆ ಎಫೆಕ್ಟ್ ಬೀಳ್ಬೋದು. ಸೊ ಅದಕ್ಕೆ ಆ್ಯಕ್ಚುಲಿ ನೆನ್ನೆ ಸುದೀಪ್ ಸರ್ ಕೂಡ ಸರಿಯಾಗಿ ಕೌಂಟರ್ ಕೊಡ್ತಾರೆ. ಒಂದು ವೀಟಿನ ಹಾಕ್ಬಿಟ್ಟು ಅವ್ರಿಗೆ ಅರ್ಥ ಮಾಡ್ಸೋಕ್ಕೂ ಟ್ರೈ ಮಾಡ್ತಾರೆ. ರಕ್ಷಿತಾ ಅವ್ರು ಅರ್ಥ ಮಾಡ್ಕೊಂಡ್ರು ಅಂತ ಅನಿಸ್ತಾ? ಇಲ್ಲ ಅನಿಸಿಲ್ಲ. ಆ್ಯಕ್ಚುಲಿ ಆ ವಿಟಿ ಪ್ಲೇ ಆಗ್ತಾ ಇದ್ರು ಎಲ್ರಿಗೂ ಗೊತ್ತಾಗುತ್ತೆ ಯಾಕೆ ಆ ವಿಟಿ ಹಾಕಿದ್ದಾರೆ, ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ. ಬಟ್ ಅಲ್ಲಿ ನೋಡಿದ್ರೆ ರಕ್ಷಿತಾ ನಗ್ತಾ ಕೂತಿರ್ತಾರೆ. ಹೌದು, ಅವ್ರು ಏನು ಆಡಬೇಕು ಅದನ್ನೇ ಆಡ್ತಾರೆ. ಬಟ್ ಇದು ಲಾಸ್ಟ್ ಮೂಮೆಂಟ್ ಅಲ್ವಾ, ಸೊ ನಾನು ಯಾರ ಜೊತೆ ಇದ್ರೆ ಏನಾಗ್ಬೋದು ಅನ್ನೋದು ಅವ್ರ ಮೈಂಡ್ ಸೆಟ್ ಇದೆ. ಮೊದಲಿಂದನೂ ಅದೇ ಮಾಡ್ತಾ ಬಂದಿರೋದು, ಸೊ ಅದೇ ಮಾಡಿ. ಓಕೆ, ಆ್ಯಕ್ಚುಲಿ ನಿನ್ನೆ ಸುದೀಪ್ ಸರು ಒಂದು ಅವಕಾಶ ಅಂತಲೇ ಹೇಳ್ಬೋದು, ಒಂದು ಆಪರ್ಚುನಿಟಿನ ಕೊಡ್ತಾರೆ. ಯಾರಾದರೂ ಇಷ್ಟು ದಿನ ಮನೇಲಿ ಸಾಕಷ್ಟು ಗಲಾಟೆಗಳಾಯಿತು, ಕ್ಲಾಶ್ಗಳಾಯಿತು, ಗೊತ್ತಿಲ್ಲದೇನೋ ಗೊತ್ತಿದ್ದೋನೋ ಫೈಟ್ಗಳಾಯಿತು, ಆ ಮಾತಾಡುವಂಥ ಭರದಲ್ಲಿ ಏನೇನೋ ಮಾತಾಡಿರ್ತೀರ. ಸೊ ಒಂದು ಕನ್ಫ್ಯೂಸ್ ಮಾಡುವಂಥ ಟೈಮ್ ಅಂತ ಹೇಳಿದ್ರೆ ಸಿಚುವೇಶನ್ನ ನೀವೇ ಕ್ರಿಯೇಟ್ ಮಾಡಿಕೊಂಡು ಯಾರಿಗಾದರೂ ಸಾರಿ ಕೇಳಬಹುದಾ, ನಾನು ಮಾತಾಡಿದ್ದು ಸರಿ ಇರಲಿಲ್ಲ ಅಂತ ಹೇಳಿ ನಿಮ್ಗೇನಾದರೂ ಅನಿಸಿದ್ರೆ ಈ ಮೂಮೆಂಟಲ್ಲಿ ಮಾತಾಡ್ಬೋದು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಆ್ಯಕ್ಚುಲಿ ರಘು ಮತ್ತು ಕಾವ್ಯನ ಬಿಟ್ಟರೆ ಬೇರೆ ಯಾರೂ ಮಾತಾಡಲಿಲ್ಲ. ಸೊ ರಘು ಮತ್ತು ಕಾವ್ಯನ ಬಗ್ಗೆ ಏನು ಹೇಳ್ತೀರಾ? ಕಾವ್ಯಂಗೆ ಅದು ಮೊನ್ನೆ ಅವರು ಸ್ಟಾರ್ಟಿಂಗಿಂದ ಕಾವ್ಯಂಗೆ ಅಶ್ವಿನಿ ಜೊತೆ ತುಂಬ ಆಗೋದೇ ಇಲ್ಲ, ಏಕವಚನದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಗಿಲ್ಲಿ ಮತ್ತು ಕಾವ್ಯ ಜೋಡಿಯಾಗಿ ಎಂಟ್ರಿ ಆಗಿಂದನೂ ಕಾವ್ಯಂಗೆ ಅಶ್ವಿನಿ ನೀನೊಂದು ಪ್ರೀ ಪ್ರಾಡಕ್ಟು, ಗಿಲ್ಲಿ ಜೊತೆ ಇದ್ದರೆ ಮಾತ್ರ ಹೈಲೈಟ್, ಟಿಲ್ ಇದುವರೆಗೂ ಗಿಲ್ಲಿ 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 ಅಂತಾರೆ. ಅದ್ರ ಮಧ್ಯೆ ಅವರು ಮಾತಿನ ಬರದಲ್ಲಿ ಗಿಲ್ಲಿ ಅವಳು ಇವಳು ಅಂತ ಏಕವಚನದಲ್ಲೇ ಕಾವ್ಯ ಸಹ. ಮತ್ತು ಮೊನ್ನೆ ಲಾಸ್ಟ್ ವೀಕ್ ನಾಮಿನೇಷನ್ ಮಾಡೋಕ್ಕೂ ಸಹ ಏಕವಚನದಲ್ಲೇ ತುಂಬ ಕೌಂಟರ್ ಕೊಟ್ಟಿದ್ದಾರೆ. ಸೊ ಅದೊಂದು ಗಿಲ್ಟ್ ಫೀಲಿಂದ ನಿನ್ನೆ ಸುದೀಪ್ ಮುಂದೆ ಸಾರಿ ಕೇಳಿ ನಾನು ಈ ಥರ ಮಾಡಿಬಾರ್ದಿತ್ತು, ನನ್ನ ಮಾತಿನ ಬರದಲ್ಲಿ ಅವರಿಗೆ ಅನ್ರೆಸ್ಪೆಕ್ಟಾಗಿ ಮಾತಾಡಿದ್ದೀನಿ, ಸೊ ನಂಗೆ ಅದಕ್ಕೋಸ್ಕರ ಬೇಸರ ವ್ಯಕ್ತಪಡಿಸಿದ್ರು. ಇದಾದಮೇಲೆ ರಘು ಸಹ ಅವರು ನಿನ್ನೆ ನನ್ನ ಮಾತಿನ ಬರದಲ್ಲಿ ಏನೇನೋ ಮಾತಾಡಿದ್ರು ಧ್ರುವಂತ್ ಬಗ್ಗೆ. ಸೊ ನನಗೆ ಇದು ಗಿಲ್ಟ್ ಫೀಲ್ ಇದೆ ಅಂತ ಸುದೀಪ್ ಮುಂದೆ ಹೇಳ್ಕೊಂಡು ಅವರಿಬ್ಬರು ಬಿಟ್ಟರೆ ಮತ್ತೆ ಯಾರೂ ವ್ಯಕ್ತಪಡಿಸಿ ಯಾರಿಗೂ ಗಿಲ್ಟ್ ಕಾಡ್ಲೇ ಇಲ್ಲ. ಓಕೆ ರಾಮ್ಸರಿ, ನೀವು ಹೇಳೋದಾದ್ರೆ ಆ್ಯಕ್ಚುಲಿ ಮೊನ್ನೆ ಆಗಿರುವಂಥ ಕ್ಲಾಶಲ್ಲಿ ಧ್ರುವಂತ್ ಮತ್ತು ರಘು ಅಂತ ಬಂದಾಗ ಹೊರಗಡೆ ಏನೋ ಜೋರಾಗಿ ಕ್ಲಾಶ್ ಆಗ್ಬೋದು, ಇವ್ರು ಹೊರಗಡೆ ಬಂದಾಗ ಏನೋ ಆಗತ್ತೆ. ಇವನ್ ಸುದೀಪ್ ಸರ್ ಕೂಡ ನೆನ್ನೆ ಮೆನ್ಷನ್ ಮಾಡ್ತಾರೆ ಏನೋ ಯುದ್ಧ ಮಾಡೋ ರೀತಿಲೆಲ್ಲ ಮಾತಾಡ್ಕೊಂಡ್ರಲ್ಲಪ್ಪ ಅಂತ. ಬಟ್ ಆ್ಯಕ್ಚುಲಿ ಅದೇ ಸಿಚುವೇಶನ್ನ ರಘು ಅವರು ಯೂಸ್ ಮಾಡ್ಕೊಳ್ತಾರೆ. ನಾ ಮಾತನಾಡಬಾರ್ದಿತ್ತು, ಮಾತಾಡುವಂಥ ವೇಲ್ ಎಲ್ಲೋ ಮಾತಾಡ್ಬಿಟ್ಟೆ, ತಪ್ಪಿದೆ ಅಂತ ಹೇಳಿ. ಬಟ್ ಅದೇ ಕಾವ್ಯ ಮತ್ತು ರಘು ಮಾತಾಡಿದ್ದು ನೋಡಾದರೂ ಬೇರೆಯವರು ಮಾತಾಡಬಾರ್ದಿತ್ತು. ಇವನ್ ಗಿಲ್ಲಿನ ಆ್ಯಕ್ಚುಲಿ ನಾವು ನೋಡ್ಬೋದಿತ್ತು, ಏನಾದರೂ ಒಂದು ಸಾರಿ ಕೇಳಬಹುದೇನೋ, ಅವ್ರ ಮಾತಿಂದ ಬೇರೆಯವ್ರಿಗೆ ಹರ್ಟ್ ಆಗಿದೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ಗಿಲ್ಲಿ ಏನು ಮಾತಾಡೋದಿಲ್ಲ, ಏನು ಹೇಳ್ತೀರಾ? ಇಲ್ಲ ನೋಡಿ, ಇದು ಗಿಲ್ಲಿ ಏನಂತಂದರೆ ಅಲ್ಲಿ ಅವ್ರಿಗೊಬ್ರಿಗೊಬ್ರು ಸಪೋರ್ಟ್ ಕೊಡೋದೇ ಆಗ್ಬಿಟ್ಟಿದೆ. ಅಲ್ಲಿ ಇವಾಗ ನೋಡಿ, ನಾವು ಪ್ರಾಮಾಣಿಕವಾಗಿ ನಾವೇನು ಕೇಳಬೇಕು, ನಮ್ಗೇನು ಅನ್ಸುತ್ತೆ ಇವಾಗ ನೋಡಿ, ಸಾರಿ ಕೇಳಬೇಕಾ, ನೀವು ಸಾರಿ ಕೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಕೇಳಿರೋ ಎಸ್ ಅಪ್ಪ ಸಾರಿ ಕೇಳಿದ್ರು, ನನಗೆ ಮನಸ್ಫೂರ್ತಿಯಾಗಿ ಹೇಳಿದ್ರಪ್ಪ, ನಮಗೂ ಎಸ್ ಅವ್ರು ಕೇಳಿದ್ದು ನಮಗೆ ಅನಿಸ್ತಾ ಅನ್ಬೇಕು. ಅಲ್ಲಿ ಕಾಮಿಡಿ ಥರ ಅಲ್ಲಿ ಸಾರಿ ಅಂತ ಕೇಳ್ಕೊಂಡು ಹಿಂದ್ಗಡೆ ಮತ್ತೆ ತಿರ್ಗಾ ರಿಪೀಟ್ ಮಾಡೋದು ಇವೆಲ್ಲ ಆಗುತ್ತೆ. ಎಕ್ಸಾಂಪಲ್ ರಕ್ಷಿತಾ ಬೇರೆ ಇರ್ತಾರೆ. ಆಮೇಲೆ ಇವನ್ ನೀವು ಧ್ರುವಂತ್ ಅಂತ ಹೇಳಿದ್ರಲ್ಲ, ಇವಾಗ ನೋಡಿ ಧ್ರುವಂತ್ ಮತ್ತು ರಘು ಅವ್ರದ್ದು ಈ ಥರ ಹೊರಗಡೆ ಬಂದರೆ ಈ ಥರ ಅದು ಮಾತು ನಡೆದಿದೆ. ಏನಂತಂದರೆ ಇವರು ಒಂದು ಕಿಕ್, ಒಂದು ಏನು
ಕಿಕ್ ಒಂದಿದ್ರು ಹೊಡೆಯೋದ್ರಲ್ಲಿ. ಸೊ ಹೇಳ್ತಾರೆ, ಇವರು ಅದೇ ರಿಪೀಟ್ ಮಾಡ್ತಾರೆ. ಫಸ್ಟು ಧ್ರುವಂತ್ ಅವರನ್ನೇ ಅವರು ತೊಗೊಂಡಿರೋ ಅವ್ರ ಮೆಡಲ್ಸ್ ಬಗ್ಗೆ, ಅವರು ಕೆಲಸ ಮಾಡಿರೋ ಬಗ್ಗೆ, ವರ್ಕ್ಸ್ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗ್ಬಾರ್ದಾಗಿತ್ತು. ಧ್ರುವಂತ್ ಅವರೇ ಅದನ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ. ಸೊ ಅದಾದ ನಂತರ ರಘು ಅವರು ಅದನ್ನೇ, ಇಲ್ಲ ನನಗೆ ಈ ಥರ ಎಲ್ಲ ಮಾತಾಡ್ಬಿಟ್ನಲ್ಲ, ನನ್ನ ಪ್ರೊಫೆಷ್ನಲ್ ಬಗ್ಗೆ ಮಾತಾಡೋದಕ್ಕೆ ಹೆಂಗೆ ರೈಟ್ಸ್ ಇರುತ್ತೆ ಇವ್ರಿಗೆ ಅನ್ನೋದು ಏನೇನಾಗುತ್ತೆ ಅವ್ರಿಗೆ ಮನ್ಸಿಗೆ ಬಂದ್ಬಿಟ್ಟಿದೆ, ಯಾರಿಗ ರಘು ಅವ್ರಿಗೆ. ಸೊ ಹಂಗಾಗಿ ರಘು ಅವರು ಈ ಥರ ಆಚೆ ಬಾ ನೋಡ್ಕೋತೀನಿ ಅಂದರೆ ಎಲ್ಲಿಗೆ ಬರ್ಚೆ ಕರಿ ನಾನು ಬರ್ತೀನಿ ಅನ್ನೋ ರೀತಿ ಇವರು ಮಾತಾಡಿರ್ತಾರೆ, ಅವರು ಹಾಗೆ ಹೇಳಿರ್ತಾರೆ. ಆಮೇಲೆ ರಿಯಲೈಸ್ ಆಗಿರುತ್ತೆ ಏನಾಗುತ್ತೆ, ಆ ಹೀಟಲ್ಲಿ ಆ ಮೂಮೆಂಟಲ್ಲಿ ಮಾತು ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಅದು ರಿಯಲೈಸ್ ಆದಾಗ ಏನಾಗುತ್ತೆ, ಅಲ್ಲಿಗೆ ಏನೋ ತಪ್ಪಾಗಿದೆ ಅರಿವಾಗುತ್ತಲ್ಲ, ಅರಿವಾದಾಗ ಅಲ್ಲಿ ಅವಾಗ ಸುಮ್ಮನಾಗಬೇಕು. ಪಾಪ ಅವ್ರಿಗೂ ತಪ್ಪು ಅರ್ಥ ಆಗಿದೆ. ಸೊ ನಾನು ಈ ಥರ ಟ್ರಿಗರ್ ಮಾಡಬಾರ್ದಾಗಿತ್ತು, ನಾನು ಈ ಥರ ಟ್ರಿಗರ್ ಮಾಡೋದಕ್ಕೇ ಅಲ್ಲೂ ರಿಯಾಕ್ಟ್ ಆಗಿತ್ತು. ಸೊ ಅನ್ನೋದು ಇಬ್ಬರಿಗೂ ಅಲ್ಲಿ ಅರಿವಾಗಿದೆ. ಸೊ ಹಂಗಾಗಿ ಅಲ್ಲಿಗೆ ಬಿಟ್ಟರು. ಆಮೇಲೆ ಇನ್ನೊಂದು ಇದನ್ನೇ ಕಿಚ್ಚ ಸಾಹೇಬ್ರು ಏನು ಹೇಳ್ತಾರೆ, ಅಲ್ಲಿ ಇದನ್ನು ನೀವು ಆಚೆ ಬನ್ನಿ ನೋಡ್ಕೋತೀನಿ, ಅಷ್ಟು ನೀವು ಸಖತ್ತಾಗಿ ಹಂಗೆ ಹಿಂಗೆ ಅಂತ ಹೇಳ್ತೀರಾ. ಅದೇ ಟಾಸ್ಕ್ ಅಂತ ಬಂದಾಗ ನಿಮಗೆ ಇಲ್ಲಿ ಯಾಕೆ ಮಾನವೀಯತೆಯಲ್ಲಿ ಬಂದ್ಬಿಡ್ತು, ಯಾಕೆ ಅದೇ ಟಾಸ್ಕಲ್ಲಿ ನಿಮ್ಗೆ ಅಷ್ಟು ನೀವು ನೀರಲ್ಲಿ ಹಾಕಿ ಆ ಥರ ಬರೀ ಅಶ್ವಿನಿ ಅವ್ರು ಮಾತ್ರನೇ ಅಲ್ಲಿ ನೀರು ಎರಚೋದಾಗಿರ್ಬೋದು, ಅಲ್ಲಿ ಒಬ್ರನ್ನ ಅಲ್ಲಿ ಸೋಲ್ಸೋದಾಗಿರ್ಬೋದು ಮಾಡ್ತಿದ್ರು. ಬಟ್ ನೀವೇನಕ್ಕೆ ಅದನ್ನು ಆರಾಮಾಗಿ ಕೂಲಾಗಿ ತೊಗೊಂಡ್ರಿ, ಯಾಕೆ ನಿಮಗೆ ಮನಸ್ಸು ಮಾನವೀಯತೆ ಏನಕ್ಕೆ ಬಂದ್ಬಿಡ್ತಲ್ಲಿ ಅಂತ ಕೇಳಿದ್ರು. ಅದೇ ಕೋಪ ಅಲ್ಲಿದ್ದ ಟಾಸ್ಕ್ ಅಂತ ಬಂದಾಗ ಏನಂತಾರೆ, ಅಲ್ಲಿ ನೋಡಬಾರ್ದು, ಅಲ್ಲಿರೋ ಗೇಮೇ ಹಾಗೇನೆ, ನೀರಿಂದ ಹೊಡೆದು ಅವ್ರನ್ನ ಹೆಂಗಾರಿ ಮಾಡಿ ಕೈನ ಬಿಡಿಸ್ಬೇಕು. ಅದನ್ನು ಮಾಡಬೇಕಿತ್ತು ಅವರು ಧ್ರುವಂತವರು. ಅವರು ಸ್ವಲ್ಪ ಆರಾಮಾಗಿ ನೆಕ್ಸ್ಟ್ ನಾನು ಏನು ಮಾಡಬೇಕು, ನೆಕ್ಸ್ಟ್ ಪ್ರಿಪೇರ್ ಆಗ್ತಿದ್ದಾರೆ ಅವರು. ನಾನು ಎಷ್ಟೋ ತನಕ ಹಿಡ್ಕೊಳ್ಬೇಕು, ಹೆಂಗಿರಬೇಕು, ಮೆಂಟಲಿ ಸ್ಟ್ರಾಂಗ್ ಆಗ್ತಿದ್ದಾರೆ. ಓಕೆ, ಅದೊಂದು ಕಡೆ ಇರಲಿ, ಅದೇನು ಬೇಡ ಅಂತಲ್ಲ. ಬಟ್ ಇವರು ಈಗ ಅಶ್ವಿನಿ ಅವರೊಬ್ಬರೇ ಅಲ್ಲಿ ನೀರು ಎರಚೋದ್ರಿಂದ ಅಲ್ಲಿ ಅವರು ಎರಚೋ ನೀರೇನಾಗುತ್ತೆ, ಅಲ್ಲಿ ಫೋರ್ಸಬಲ್ ಇಲ್ಲ ಅದು. ಅಲ್ಲಿ ಅವರಿನ್ನೂ ಇವಾಗ ಸರ್ ಹೇಳ್ದಂಗೆ 70 ನಿಮಿಷ ಆಗೋದನ್ನ 50 ನಿಮಿಷ ತಡಿಬೋದಾಗಿತ್ತು, 30 ನಿಮಿಷ ತಡಿಬೋದಾಗಿತ್ತು, ಅಥವಾ 15 ನಿಮಿಷಕ್ಕೆ ತಡಿಬೋದಾಗಿತ್ತು. ಅದಕ್ಕೆ ಒಂದು ಲಾಜಿಕ್ ಇರುತ್ತೆ, ಎಲ್ಲಿ ಯಾವ ಥರ ನೀರು ಹಾಕಬೇಕು, ಯಾವ ಥರ ಅಲ್ಲಿ ಏನಾಗುತ್ತೆ. ಇವಾಗ ಬಟ್ಟೆ ಸೊಪ್ಪು ಇರುತ್ತೆ, ಈ ಥರ ಸೋಪ್ ವಾಟರಲ್ಲಿ ಹಾಕ್ದಾಗ ಏನಾಗುತ್ತೆ, ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿದ್ರೆ ಅದು ಆಲ್ಮೋಸ್ಟ್ ಅದು ಕರೆಕ್ಟಾಗಿ ನಾವು ಪಾಯಿಂಟ್ ಔಟ್ ಮಾಡಿ ಗಮನ ಇಟ್ಟು ಕರೆಕ್ಟಾಗಿ ಅದನ್ನು ಗೇಮ್ ಮಾಡಿದ್ರೆ 15 ನಿಮಿಷದಲ್ಲಿ ಹೊಡಿಬೋದು. ಅದನ್ನು ಕರೆಕ್ಟಾಗಿ ಆಡ್ಬೋದು ಅದನ್ನು ನೀಟಾಗಿ. ಯಾಕೆಂದರೆ ಅವ್ರ ಹತ್ರ ಹೋಗೋದಕ್ಕೂ ಚಾನ್ಸ್ ಕೊಟ್ಟಿದ್ರು. ಅವ್ರು ಹತ್ರ ಹೋಗಿ ಅವ್ರ ಕೈ ಹತ್ರ ಹೋಗಿ ಇಲ್ಲಿ ಏನು ಅಲ್ಲಿ ನೀವು ಅಲ್ಲಿ ಸೋಪು ವಾಟರ್ ಹಾಕ್ಬೋದಾಗಿತ್ತು, ಹತ್ರ ಹೋಗೋತ್ತೆಲ್ಲ ತುಂಬ ಚಾನ್ಸ್ ಕೊಟ್ಟಿದ್ರು. ನಾನು ಅಂದ್ಕೊಂಡ್ರೆ ಸೊ ಬಾರ್ಡ್ರ್ ಇರುತ್ತೆ, ಬಾರ್ಡ್ರಿಂದ ಅವ್ರು ಹೊಡಿಬೇಕಾಗುತ್ತೆ, ಬಾರ್ಡ್ರ್ ಬಿಟ್ಟು ಅವ್ರ ಹತ್ರ ಹೋಗೋಂಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಅವ್ರ ಹತ್ರ ಹೋಗೋದಕ್ಕೂ ಚಾನ್ಸ್ ಇತ್ತು. ಆ ಥರ ಇದ್ದಾಗ ಅವ್ರು ಇನ್ನೂ ಸಖತ್ತಾಗಿ ಅದನ್ನು ಗೇಮ್ ಇನ್ನೂ ಜೋರಾಗಿ ಆಡೋದಾಗಿತ್ತು. ಸೊ ಆ ಗೇಮ್ ಅಂತ ಬಂದಾಗ ಸೊ ಧ್ರುವಂತವರು ಅಲ್ಲಿ ಅಲ್ಲಿ ಅವರು ಸ್ವಲ್ಪ ಅದನ್ನೆಲ್ಲ ತಲೆಯಿಂದ ಹೊರಗಡೆ ಇಟ್ಬಿಟ್ಟು ಚೆನ್ನಾಗಿ ಆಟ ಆಡ್ಬಿಟ್ಟಿದ್ದಾರೆ. ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಎತ್ತು ಕಾಣಿಸಿರೋದು. ಬಟ್ ಓವರಾಲ್ ಎಲ್ಲ ಸರ್ ನೋಡಿದಾಗ, ಓವರಾಲ್ ಸೀಸನ್ ನೋಡಿದಾಗ ಅವ್ರಿಗೆ ಒಂದು ಒಳ್ಳೆ ಫ್ರೇಮ್, ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಇದೊಂದು ಮಾತ್ರ ಖುಷಿ ಇದೆ ಈ ವಿಚಾರ. ಇನ್ನು ಆಕ್ಚುಲಿ ಒಂದು ಸ್ಟೋರಿ ಹೇಳಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ, ಕತ್ತೆ, ಹುಲಿ, ಸಿಂಹ ಅಂತ ಹೇಳಿ. ಸೊ ಆ ಮಾರಲ್ ಆಫ್ ದ ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ? ಅದು ಆ್ಯಕ್ಚುಲಿ ಒಂದು ರಾಶಿಕಾ ಮತ್ತು ರಕ್ಷಿತ್ ಅವ್ರಿಗೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಯಾಕೆಂದರೆ ನೋಡಿ, ರಕ್ಷಿತ್ ಅವ್ರು ಸುಮ್ಮನೆ ಬೇಡ್ದೇವ್ರನ್ನೆಲ್ಲ ಇವರು ತಲೆಯಲ್ಲಿರೋದು ಒಂದೇ ಇರುತ್ತೆ. ನೀವು ಅವ್ರ ಜೊತೆ ಕುತ್ಕೊಂಡ್ರೆ ನನಗೆ ಆಗೋದಿಲ್ಲ, ಅವ್ರ ಜೊತೆ ಮಾತಾಡಿದ್ರೆ ಆಗೋದಿಲ್ಲ. ಬರೀ ಇದನ್ನೇ ಕಾರಣ ಹೇಳಿ ಅವ್ರು ಕೊಡೋ ಕಾರಣನೂ ಕರೆಕ್ಟಾಗಿ ನಾಮಿನೇಷನ್ ಅಂತಾರೆ ನೋಡಿ, ಒಬ್ಬರು ಮನೆಯಿಂದ ಹೊರಗೋಗೋದು, ಸುಮ್ಮನೆ ನಾಮಿನೇಷನ್ ಹಂಗೆಲ್ಲ ಹೋಗಬೇಡಿ. ನಿಮ್ಮದು ಗೇಮಲ್ಲಿ ಏನಾದ್ರು ಕರೆಕ್ಟಾಗಿ ಆಟ ಆಡಿಲ್ವಾ, ನೀವೇನಾದ್ರು ಬೇರೆ ವಿಚಾರ ಕರೆಕ್ಟಾಗಿಲ್ವಾ ಅದನ್ನು ಹೇಳಬೇಕು. ಒಬ್ರ ಜೊತೆ ನನಗಿಷ್ಟ ಆದವ್ರ ಜೊತೆ ಕೂತ್ಕೊಳ್ತಾರೆ, ನನಗಿಷ್ಟ ಆದವ್ರ ಜೊತೆ ಮಾತಾಡ್ತಾರೆ, ನನಗೆ ಇಷ್ಟ ಅವ್ರ ಜೊತೆ ಸೇರ್ತಾರೆ. ಇದು ಒಂದು ಕಾರಣ ಇಟ್ಕೊಂಡು ನಾಮಿನೇಟ್ ಮಾಡೋದು ಅದು ಸೂಕ್ತನೇ ಅಲ್ಲ. ಅದು ಪ್ರತಿ ಸತಿನೂ ಹಾಗೆ ತೊಗೊಳ್ತಿದ್ದಾರೆ. ಯಾರು ರಾಶಿಕಾ ಅವ್ರನ್ನ ಫಸ್ಟು ಕಾವ್ಯ ಅವ್ರನ್ನ ತೊಗೊಳ್ತಾ ಇದ್ರು ಜಾಸ್ತಿ. ಸೊ ಕಾವ್ಯ ಅವರು ಇವ್ರ ಜೊತೆ ಗಿಲ್ಲಿ ಅವ್ರ ಜೊತೆ ಕ್ಲೋಸ್ ಆಗಿದ್ರಲ್ಲ, ಹಾಗಾಗಿ ಅಂತ ತೊಗೊಳ್ತಿದ್ರು. ಸೊ ಮತ್ತೆ ಈಗ ರಾಶಿಕಾ ಅವರು ರಾಶಿಕಾ ಅವ್ರಂತ ಕಾಮನ್ ಆಗಿ ಈಗ ರಘು ಅಣ್ಣ ಅಂತ ಕಾಮನ್ ಆಗಿ ನಾರ್ಮಲ್ ಆಗಿ ಅವ್ರ ಹತ್ರ ಮಾತಾಡ್ತಾರೆ, ಕೆಲವೊಂದೆಲ್ಲ ಟಿಪ್ಸ್ ತೊಗೊಳ್ತಾರೆ. ಯಾಕೆಂದರೆ ನೀವು ಸ್ಪೋರ್ಟ್ಸ್ ಮ್ಯಾನ್, ನಮ್ಗೆ ಕೆಲವೊಂದೆಲ್ಲ ಹೇಳಿ ಈ ಥರ ಏನೋ ಒಂದು ಕಂಫರ್ಟ್ ಝೋನಲ್ಲಿ ಮಾತಾಡ್ತಿರ್ತಾರೆ. ಅದನ್ನೇ ಇವರು ಈ ಥರ ಎಲ್ಲ ರಕ್ಷಿತ ಸ್ವಲ್ಪ ಸೊ ಅದೇ ಹೇಳಿದೆ ಲಾಸ್ಟ್ ಟೈಮ್, ಈ ಉಚಿತನ ಯಾಕೋ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ನಾನು ಇದನ್ನ ಏನಕ್ಕೆ ಮಾಡಬೇಕಾಯ್ತು, ಇದನ್ನ ನೋಡಿ ಮಾಡಿದಾಗಿಂದ ಯಾರು ಪ್ಲಸ್ ಪಾಯಿಂಟ್ ಆಯಿತು, ಇಲ್ಲಿ ಯಾರು ಕತ್ತೆ ಆಗಿದ್ದೋ, ಯಾರು ಹುಲಿ ಆಗಿದ್ದೋ, ಸೊ ಅಲ್ಲೇ ಗೊತ್ತಾಗ್ತಾ ಇದೆ. ಇಲ್ಲಿ ಕತ್ತೆ ನೀಟಾಗಿ ಇವರೇ ಆಗಿದ್ದು, ಹುಲಿ ಅವರೇ ಆಗಿದ್ದು ಅಂತಂದ್ರೆ ನೀಟಾಗಿ ಅದು ಸ್ಪಷ್ಟವಾಗಿ ಅಲ್ಲಿ ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ. ಓಕೆ, ಇನ್ನು ಮನೆ 2 ಭಾಗ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ನೆನ್ನೆ ಸುದೀಪ್ ಸರ್ ಮಾತಾಡ್ತಾರೆ. ಸೊ ಯಾಕಾಯಿತು, ಇದರಿಂದ ಯಾರಿಗೆ ಪ್ರಾಫಿಟ್ ಆಯಿತು ಅಂತ ಬಂದಾಗ ಕೂಡ ಅಶ್ವಿನಿ ಅವರು ನಮಗೆ ಪ್ರಾಫಿಟ್ ಆಯಿತು ಅಂತ ಹೇಳ್ತಾರೆ. ಜೊತೆಗೆ ಎಲ್ಲರೂ ಕೇಳ್ತಾರೆ, ಗಿಲ್ಲಿನ್ ಕೇಳ್ತಾರೆ, ಕಾವ್ಯನ್ ಕೇಳ್ತಾರೆ, ಯಾಕೆ ಹಿಂಗಾಯ್ತು ಅಂತ ಹೇಳಿ. ಕಾವ್ಯಗೆ ಹಾಗೆ ಒಂದು ಮಾತು ಹೇಳ್ತಾರೆ, ಯಾರಿಗೂ ಕೂಡ ಛತ್ರಿ ಆಗಬಾರ್ದು, ಅವ್ರ ಪಾಡಿಗೆ ಅವರಿಗೆ ಆಟ ಆಡೋದಕ್ಕೆ ಬಿಡಬೇಕು ಅಂತ ಹೇಳ್ತಾರೆ. ಸೊ ಇನ್ಮೇಲಾದರೂ ಕಾವ್ಯ ಅರ್ಥ ಮಾಡ್ಕೊಳ್ತಾರ ಅಂತ? ಇಲ್ಲ, ಇದೇನು ಗೊತ್ತು, ಸ್ಟಾರ್ಟಿಂಗಿಂದನೂ ಗಿಲ್ಲಿ ಕಾವ್ಯ ಅಂತ ಬಂದ್ರಲ್ವ, ಅದರಿಂದ ಅವರಿಗೆ ತುಂಬ ಹರ್ಟ್ ಆಗಿದೆ ಅನಿಸುತ್ತೆ. ಅದಕ್ಕೆ ಈ ಥರ ಮಾತಾಡಿರ್ತಾರೆ. ಮತ್ತೊಂದು
ಇಡೀ ಮನೆ ಒಂದು ಭಾಗ ಆದರೆ ಧ್ರುವಂತ್ ಮತ್ತೆ ಅಶ್ವಿನಿ ಒಂದು ಭಾಗ ಆಗ್ಬಿಟ್ಟಿದ್ದಾರೆ. ಅದರಿಂದ ಇವ್ರಿಗೆ ತುಂಬಾ ಪ್ರಾಫಿಟ್ ಆಯ್ತು. ನೆನ್ನೆ ಕಿಚ್ಚನ ಚಪ್ಪಾಳೆ ಸಹ ಅದಕ್ಕೋಸ್ಕರ ಇಡೀ ಮನೆ ಅವರು ಅಗೇನ್ಸ್ಟ್ ಬಿದ್ರು, ಅವರು ಜಗಳಕ್ಕೆ ಬಿದ್ರು, ಎಲ್ಲೂ ಕುಗ್ದೆ ಅವ್ರು ತಮ್ಮ ಆಟ ಆಡಿ ಅಲ್ಲಿ ವಿನ್ ಮೂಮೆಂಟ್ನ ಎಂಜಾಯ್ ಮಾಡಿದ್ದಾರೆ. ಅದಾದಮೇಲೆ ಈ ಚಿಕ್ಕ ಚಿಕ್ಕ ಗಲಾಟೆಯಿಂದ ಆ ಮನೇಲಿ ಎನ್ವೈರ್ಮೆಂಟೇ ಚೆನ್ನಾಗಿರಲ್ಲ. ಈ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಸೀಸನಲ್ಲೂ ಎಲ್ಲರೂ ಒಂದಾಗ್ತಾರೆ. ಆಟ ಒಂದು ಕಡೆ ಆದರೂ ಎಂಜಾಯ್ ಮಾಡೋದು ಲಾಸ್ಟ್ ಸೀಸನಲ್ಲೂ ಅಷ್ಟೇ. ಇನ್ನೇನು ಫಿನಾಲೆ ಅಂತ ಬಂದಾಗ ಎಲ್ಲರೂ ಎಂಜಾಯ್ ಮಾಡಿ ಎಲ್ಲ ಒಟ್ಟಿಗೆ ಮಾತಾಡೋದೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಈ ಸೀಸನಲ್ಲಿ ಇಬ್ಬರು ಒಂದು ಸಪ್ರೇಟ್, ಒಂದು 4 ಜನ ಒಂದು ಸಪ್ರೇಟ್. ಅದು ಒಂದು ಕಡೆ ಇವರಿಗೆ ಅಂದರೆ ಇವ್ರನ್ನೇ ನೆಗೆಟಿವ್ ಆಗಿ ಮಾಡೋ ಥರ ಕಾಣಿಸ್ತಿದೆ. ಇವರಿಗೆ ಈಗ ಇಬ್ಬರಿದ್ದವರು ತುಂಬ ಹೈಲೈಟಾಗಿ ಕಾಣಿಸ್ತಾರೆ. ಪಾಸಿಟಿವ್ ಆಗಿ ಈಗ ಸೋಷಿಯಲ್ ಮೀಡಿಯಾದಲ್ಲೇ ಧ್ರುವಂತ್ ಮತ್ತು ನಿನ್ನೆ ಅಶ್ವಿನಿ ಸೇವ್ ಆದಾಗ ಅಲ್ಲಿ ಫ್ಯಾನ್ಸ್ ಜೋಶು ಸಖತ್ತಾಗಿತ್ತು. ಅಂದರೆ ಅವ್ರಿಗೆ ಹಿಂಟ್ ಕೊಟ್ಟಂಗೆ ಆಗಿದೆ. ಅಶ್ವಿನಿ ಮೇ ಬಿ ವಿನ್ ಆದರೂ ವಿನ್ ಮೂಮೆಂಟಿಗೆ ಹೋದ್ರು ಅಂದರೆ ಎಲ್ಲರೂ ಟಾರ್ಗೆಟ್ ಮಾಡಿ ಅಶ್ವಿನಿ ಹೊರಗೆ ಕಳಿಸ್ಬೇಕು ಅಂತ ಸ್ಟಾರ್ಟಿಂಗಿಂದ ಬಟ್ ಅವ್ರು ಲಾಸ್ಟ್ ಮೂಮೆಂಟ್ ತನಕ ಬಂದು ಅವ್ರನ್ನ ಒಬ್ಬಂಟಿ ಮಾಡಕ್ಕೆ ಹೋಗಿ ಇವರೇ ನೆಗೆಟಿವ್ ಆಗಿ ಪೋರ್ಟ್ರೇ ಆಗ್ತಿದ್ದಾರೆ ಅಂತ. ಓಕೆ, ಇನ್ನು ರಾಮ್ ಸರ್ ಅಶ್ವಿನಿ ಮತ್ತು ರಾಶಿಕನ್ ವಿಷಯನ ತಗೊಂಡು ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ಸೂರಜ್ ಮ್ಯಾಟ್ರ್ ಬರುತ್ತೆ. ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಏನು ಕೂಡ ಅದು ಹೇಳ್ದೇನೆ ಅರ್ಥ ಮಾಡ್ಕೊಂಡು ಮಾಡೋದಕ್ಕೆ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ಅಂತ ಎಲ್ಲೋ ಒಂದು ಕಡೆ ರಾಶಿಕನ್ಗೆ ಅರ್ಥ ಮಾಡುವಂಥ ಪ್ರಯತ್ನ ಸುದೀಪ್ ಸರ್ ಮಾಡ್ತಾರೆ. ಏನಂದ್ರೆ ನೋಡಿ, ರಾಶಿಕ್ ಅವರು ಸೂರಜ್ಗೂ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಆ್ಯಕ್ಚುಲಿ ಸೂರಜ್ ಅವ್ರು ಆ್ಯಕ್ಚುಲಿ ಈಸ್ ಎ ಗುಡ್ ಪರ್ಸನ್. ಅವರು ಒಬ್ಬರನ್ನ ಹರ್ಟ್ ಮಾಡೋದಾಗಲಿ, ಒಬ್ರಿಗೆ ಬೈಯೋದಾಗಲಿ, ಒಬ್ಬರ ಮೇಲೆ ಅವರು ವಾಯ್ಸ್ ರೈಸ್ ಮಾಡ್ತೀನಿ ಅಂದರೆ ತುಂಬ ಯೋಚನೆ ಮಾಡಿ ಮಾತಾಡೋ ಪರ್ಟಿಕ್ಯುಲರ್ ರೀಸನ್ ಇಟ್ಕೊಂಡು ಅವ್ರು ಪಾಪ ಮಾತಾಡೋರು. ಅವ್ರಿಗೆ ಅವ್ರಿಗೆ ಹರ್ಟ್ ಆದರೂ ಕೂಡ ಸುಮ್ಮನೆ ಆಗಿಬಿಡೋರು. ನಿಜವಾಗ್ಲೂ ಸೂರಜ್ ನಮಗೆ ಜಿನ್ಯನಾಗಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರು. ಬಟ್ ಅವ್ರು ಆ್ಯಕ್ಟಿವ್ ಆಗಿ ಇದ್ಕೊಂಡು ಗೇಮ್ ಚೆನ್ನಾಗಿ ಆಡಿಬಿಡಿದ್ರೆ ಅವ್ರು ಇನ್ನೂ ಇರೋರು ಪಾಪ ಸೂರಜ್ ಅವರು. ಆ ವಿಚಾರ ಹೇಳಬೇಕು ಅಂತಂದ್ರೆ ನೋಡಿ, ಸೂರಜ್ ಅವ್ರು ಬಟ್ಟೆನ ಏನು ಮಾಡ್ತಾರೆ, ಇವರು ಬಟ್ಟೆನ ತೊಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹಾಕ್ತಾರೆ. ಆದರೂ ಕೂಡ ಕೋಪ ಮಾಡ್ಕೊಂಡಿದ್ದಿಲ್ಲ ಸೂರಜ್ ಅವರು. ಬಿಡು ಆಯ್ತೇನೋ ಪಾಪ ಏನೋ ಹಾಕಿದ್ದಾರೆ, ಏನೋ ಒಂದು ಕೋಪಕ್ಕೆ ಏನೋ ಹಾಕ್ಬಿಟ್ಟಿದ್ದಾರೆ ಅಂತ ಪಾಪ ಎಲ್ಲ ಹೇಳ್ತಿದ್ದಾರೆ. ಅದು ನೋಡಿ, ಹೊಸ ಬಟ್ಟೆ ಇನ್ನೂ ಹಾಕ್ಕೊಂಡಿಲ್ಲ ಅಂಥದ್ದು ಅವ್ರು ತೊಗೊಂಡೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕ್ತಿದ್ದಾರಲ್ಲ ನೀವು, ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಅಂತ. ಆಯಿತು, ಓಕೆ, ಇವರು ಸುಮ್ಮನೆ ಆಗ್ಬಿಟ್ರಲ್ವಾ, ನಾನು ಮಾಡಿದ ತಪ್ಪು ಬೇಡ, ಈ ಥರ ತಪ್ಪಾಗಿದೆ, ಅದೇ ಬಟ್ಟೆ ನಾನೇ ವಾಶ್ ಮಾಡಿಕೊಟ್ಬಿಟ್ಟಿದ್ರೆ ಆಗಿರೋದು. ಸರ್ ಅದೇ ಹೇಳಿದರು, ನೀವು ಕೇಳೋದು ಮಾಡೋದು ಬೇರೆ, ಕೇಳದೆ ಮಾಡೋದೇ ಫ್ರೆಂಡ್ಶಿಪ್ಪು ಅಂತ ಕಿಚ್ಚ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಇವರು ಮಾಡಿಕೊಟ್ಬಿಟ್ಟಿದ್ದಾರೆ. ಅಲ್ಲೊಂದು ಇನ್ನೂ ತುಂಬ ಚೆನ್ನಾಗಿ ಬಾಂಡಿಂಗ್ ಕಾಣಿಸ್ತಾ ಇತ್ತು. ಅದನ್ನು ಇವರು ನಮ್ಮ ಅಶ್ವಿನಿ ಅವರು ಹಾಗೇನೆ ಅದನ್ನು ತೊಗೊಳ್ತಾರೆ. ಈ ಥರ ಬಟ್ಟೆ ಎಲ್ಲ ಒಬ್ಬರನ್ನ ಥಿಂಗ್ಸ್ನ ತೆಗೆದಿದೆ ಆಗ್ತಾಗ ನನಗೂ ಅದಾಗಲಿಲ್ಲ ಅಂತ ತೊಗೊಂಡಾಗ ಸೊ ಆ ವಿಚಾರವಾಗಿ ಇವರು ಮಾತಾಡ್ತಾರೆ. ಇವೆಲ್ಲ ಎಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ, ಅಶ್ವಿನಿ ಅವರು ನಾಮಿನೇಟ್ ಅಂದರೆ ಯಾವ ಮನೆಯಿಂದ ಹೊರಗೆ ಹೋಗಬೇಕು ಅನ್ನೋ ವಿಚಾರದಲ್ಲಿ ಹೇಳ್ತಾರೆ. ಅದು ಏನಕ್ಕೆ ಹೇಳ್ತಾರೆ ಅಂತಂದರೆ, ಉಸ್ತುವಾರಿ ನೀವು ಕರೆಕ್ಟಾಗಿ ಮಾಡಿರಲಿಲ್ಲ ಆ ಮೂಮೆಂಟಲ್ಲಿ, ಅದನ್ನು ಇಟ್ಕೊಂತಲ್ಲ ಹೇಳಿದ್ದಾರೆ. ಕರೆಕ್ಟ್, ಅವ್ರು ಉಸ್ತುವಾರಿ ಕರೆಕ್ಟಾಗಿ ಮಾಡಿರಲಿಲ್ಲ. ಅವ್ರು ಉಸ್ತುವಾರಿ ಕರೆಕ್ಟಾಗಿ ಮಾಡಿದ್ದಿದ್ರೆ ಅಲ್ಲಿ ಅವರು ಸ್ಟಾಪ್ ಮಾಡಿದ್ದಿದ್ರೆ ಅದೊಂದು 20 ಸೆಕೆಂಡ್ಸ್ 10 ಸೆಕೆಂಡ್ಸ್ ಒಂದು ನಿಮಿಷ ಕೊಟ್ಟಿದ್ರು ಕೂಡ ಧನುಷ್ ಅವರೇ ಗೆಲ್ತಿದ್ರು. ಯಾಕೆಂದ್ರೆ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು, ರೀಚ್ ಆಗಿದ್ರು. ಅದನ್ನು ಅವ್ರು ಮಾಡಿದ್ದಿದ್ರೆ ಅಲ್ಲಿ ಪ್ರಾಮಾಣಿಕ ಕಾಣಿಸ್ತಿತ್ತು. ಅದನ್ನ ಇಟ್ಕೊಂಡು ಅಶ್ವಿನಿ ಅವ್ರು ಹೇಳಿದ್ದೆ ಹೊರತು ಅಶ್ವಿನಿ ಅವ್ರು ಬೇಕು ಅಂತ ಅವ್ರು ಹೇಳಿಲ್ಲ. ಬಟ್ ಅಶ್ವಿನಿ ಅವ್ರು ಪಾಯಿಂಟ್ ಔಟ್ ಮಾಡಿದ್ದು ಕರೆಕ್ಟ್ ಆಗಿತ್ತು ಅಂತ. ಫೈನಲ್ ಆಗಿ ಯಾರು ಎಲಿಮಿನೇಟ್ ಆಗಬಹುದು? ನನ್ಗೆ ಗೊತ್ತಿರೋಂಗೆ ಈ ಸತಿ ರಕ್ಷಿತಾ ಅಥವಾ ರಾಶಿಕ್ ಅವರು ಅನ್ನೋ ಥರ ಇದೆ. ಯಾವ ಥರ ಯಾರು ಹೋಗ್ತಾರೆ ಅಂತ ಇವರಿಬ್ಬರಲ್ಲಿ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ರಮ್ಯಾ, ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕು? ರಕ್ಷಿತಾ ಯಾರಾಗಬಹುದು ಅನಿಸ್ತದೆ? ರಾಶಿಕಾ ಶೆಟ್ಟಿ ಆಗ್ಬೋದು ಅನಿಸ್ತಿದೆ. ಓಕೆ. ಸೊ ಥ್ಯಾಂಕ್ ಯು ರಮ್ಯಾ ಆ್ಯಂಡ್ ರಾಮ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ನಿನ್ನೆ ಆಗಿರುವಂತಹ ಬಿಗ್ ಬಾಸ್ನಲ್ಲಿ ಎಪಿಸೋಡ್ನ ಹೈಲೈಟ್ಸ್ ಏನು ಅಂತ ಹೇಳಿ ಮಾತಾಡಿದ್ವಿ. ಜೊತೆಗೆ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ, ಇನ್ನಿರುವಂತಹ ಕೆಲವೇ ದಿನಗಳಲ್ಲಿ ಯಾರು ಇನ್ನೂ ಕೂಡ ಚೆನ್ನಾಗಿ ಆಡಿ ಹೇಗೆ ಅರ್ಥ ಮಾಡಿಕೊಂಡು ವಿನ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.